ಓಂ ಶಾಂತಿ. ಇವತ್ತಿನ ಮುರಳಿಲಿ ಬರುವಂತ ಕಥೆಗಳ್ರಿ. ಒಂದನೇ ಕತಿ ಯಾವ್ದಂದ್ರ ರಾಣಿ ಕತಿ ರೀ. ರಾಣಿ ಪ್ರತಿದಿನ ಸ್ನಾನ ಮಾಡಿ ತನ್ನ ಹಾರವನ್ನ ತೆಗೆದಿರ್ತಿರ್ತಾಳ ಮಾಡೋಕಿಂತ ಮುಂಚೆ, ಆಮೇಲೆ ಅದನ್ನ ಹಾಕೋತಿರ್ತಾಳ್ರಿ. ಅವತ್ತಿನ ದಿನ ಏನ್ ಆಕೇತಂದ್ರ ಆಕಿಗೆ ಬಾತ್ರೂಮ್ನಾಗ ಕೈ ಮುಟ್ಟಿ ನೋಡ್ತಾಳ್ರಿ. ಮುಟ್ಟಿದಾಗ ಆಕಿಗೆ ಹಾರ ಕಾಣಂಗೇ ಇಲ್ರಿ. ನಂದ್ ಕಳೀತ ಎಲ್ಲೋ ಬಿಟ್ಟೇನಿ ಅಂತ ಇಡೀ ಅರಮನೆ ತುಂಬಾ ಎಲ್ಲಾರ್ಗು ಹೇಳ್ತಾಳ್ರಿ. ಎಲ್ಲಾರ್ಗು ಹೇಳಿದ ಕೂಡ್ಲೇನ ಎಲ್ಲಾರು ಸಿಪಾಯಿಗಳ ಆಕಿನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಕಿದಾಗ ಎಲ್ಲಾರು ಸಿಗ್ವಾ ಆ ರಾಣಿಗ್ ದಾಸಿ ಇರ್ತಾಳ. ಆಕಿ ಬಂದ್ ಹೇಳ್ತಾಳ, ಎಲ್ ಇಟ್ಟಿದ್ರಿ ಅಂತ. ಬಾತ್ರೂಮ್ನಾಗ ಬಾತ್ರೂಮ್ನಾಗ ಇಲ್ಲ, ನಿಮ್ ಕೊಳ್ಳಾಗ ಐತಂತ ಅಂತಾಳ್ರಿ ಆಕಿ. ಆ ದಿನ ರಾಣಿ ಏನ್ ಮಾಡ್ತಾಳ ಅಂದ್ರ ತನ್ನ ಹಾರವನ್ನ ಬಾತ್ರೂಮ್ನಾಗ ಇಡೋದ ಮರಿತಾಳ್ರಿ. ಆಕಿ ಸ್ನಾನ ಮಾಡ್ಬೇಕಾದ್ರೆ ಹಂಗ ಸ್ನಾನ ಮಾಡ್ಬರ್ತಾಳ್ರಿ. ಆಕಿ ಹಿಂಗ್ ಮುಟ್ಕೊಂಗೇ ಇಲ್ಲ. ಆಕಿ ಎಲ್ ಇಟ್ಟಿಲ್ಲ, ದೂಸ ಎಲ್ಲಿ ಇಡ್ತಿಲ್ಲ ಅದ್ನಟ್ಟ ನೋಡ್ತಾಳ್ರಿ. ತನ್ ಕೊಳ್ಳಾಗ ಐತಂತ ಹೇಳಿ ನೋಡಂಗೇ ಇಲ್ಲ. ಹಂಗನು ಪರಮಾತ್ಮ ನಮ್ಗೆ ಏನ್ ಹೇಳ್ತಾನಂದ್ರ, ಶಾಂತಿ ಪ್ರೀತಿ ಖುಷಿ ಎಲ್ಲೈತ್ರಿ? ಶಾಂತಿ ಪ್ರೀತಿ ಖುಷಿ ಎಲ್ಲೈತ್ರಿ? ನಮ್ಮೊಳಗ ಐತಿ. ನಾವೇನ್ ಮಾಡ್ತೀವ್ರಿ? ಹಂತಿತ್ತ ಕೆಟ್ಟ ವಿಚಾರ ಮಾಡಿ, ವ್ಯರ್ಥ ವಿಚಾರ ಮಾಡಿ, ನಕಾರಾತ್ಮಕ ವಿಚಾರ ಮಾಡಿ ನಮ್ಮ ಶಾಂತಿ, ನಮ್ಮ ಪ್ರೀತಿ, ನಮ್ಮ ಖುಷಿಯನ್ನ ನಾವೇನ್ ಮಾಡ್ಕೋತೇವ್ರಿ? ಕಳ್ಕೊತೇವ್ರಿ. ಹೆಂಗ ನೀರ್ ಶಾಂತ ಇರ್ತೈತಿ, ನೀರ್ ಶಾಂತ ಇರ್ತೈತ್ರಿ. ಅದ ಕಲ್ಲು ಒಗದ್ರಿ ಏನ್ರ ಒಗದ್ರಿ ಅಂದ್ರ ಅದಕ್ ಕೆಡ್ತೈತಿ. ಹಂಗ ಪರಮಾತ್ಮ ಹೇಳ್ತಾನೆ, ನಿಮ್ ಮನಸ್ಸು ಏನೈತಿ? ಶಾಂತಿ ಐತಿ. ನಿಮ್ ಶಾಂತಿ ಪ್ರೀತಿ ಖುಷಿ ನಿಮ್ ಗಳಿಕ ಹಾರ ಐತಿ, ನಿಮ್ ಕೊರಳಿನ ಹಾರ ಐತಿ. ನೀವ್ ಹಂಗಿಂಗ್ ಏನ್ರ ಮಾಡಿ ಏನ್ ಮಾಡ್ಕೋತೇವ್ರಿ? ಕೆಡ್ಸ್ಕೋತೇವ್ರಿ. ಆತ್ಮ ಶಾಂತ ಇರ್ತೈತ್ರಿ, ಸುಮ್ನೆ ಇರ್ತೈತಿ. ಏನ್ರ ಪೂರ ಫಾಲ್ತು ವಿಚಾರ ಮಾಡ್ತೀವಿ, ಅದನ್ನ ಏನ್ ಮಾಡ್ತೀವ್ರಿ? ನಮ್ ಶಾಂತಿ ನಾವ ಭಂಗ್ ಮಾಡ್ಕೋತೇವ್. ಎರಡನೇ ಕತಿ ಏನಂದ್ರ ರೂಪ ಬಸಂತದ ಕತಿ. ರೂಪ ಬಸಂತ ಬನು ಅಂತ ಹೇಳಿ ಒಬ್ಬ ರಾಜ್ಕುಮಾರ್. ರೂಪ ಬಸಂತ್ ಅಂದ್ರ, ರೂಪ ಅಂದ್ರ ಜ್ಞಾನಿ ರೀ, ಬಸಂತ್ ಅಂದ್ರ ಯೋಗಿ ರೀ. ಬಾಬಾ ಏನ್ ಹೇಳ್ತಾನ, ಜ್ಞಾನಿನೂ ಆಗ್ರಿ ಯೋಗಿನೂ ಆಗ್ರಿ ಅಂತ ಹೇಳ್ತಾನ. ಈ ಕತಿದ ಏನ್ ಭಾವ ಐತಂದ್ರ, ಒಬ್ಬ ರಾಜ್ಕುಮಾರ್ ಇರ್ತಾನ್ರಿ. ಅವ ಇಬ್ರು ಹೆಂಡತಿ ಇರ್ತಾರ. ಒಂದೇ ಹೆಂಡತಿಗೆ ರೂಪ, ಎರಡ್ ಮಕ್ಳ, ರೂಪ ಮತ್ ಇನ್ನೊಬ್ಬನ ಗಂಡ್ಮಗನ ಹೆಸರ ಬಸಂತ್ ಅಂತ ಇರ್ತೈತ್ರಿ. ಎರಡನೇ ಹೆಂಡತಿಗೆ 3 ಮಕ್ಳು ಇರ್ತಾವ. ಅವ್ ಶಾನೆ ಇರಂಗಿಲ್ರಿ. ಇವ್ರಿಬ್ರು ಬಾಳ ಶಾನೆ ಇರ್ತಾವ. ಆಕಿ ಎರಡನೇ ಹೆಂಡತಿ ಹೊಟ್ಟಿ ಕಿಚ್ಚಾಕೈತಿ. ಇವ್ರನ್ನ ಇಬ್ರನ್ನ ಏನ್ರಿ ಅರಮನೆ ಒಳಗ ರಾಜನ ಮಾಡ್ತಾರತ್ತ ತಿಳ್ಕೊಂಡ್ ಸ್ವಲ್ಪ ಹೊಟ್ಟೆ ಕಿಚ್ಚು ಪಟ್ಟು ಏನ್ ಮಾಡ್ತಾಳ ಅಂದ್ರ, ಇಬ್ರುನು ಹೆಂಗೋ ಮಾಡಿ ಹೊರಗ್ ಹಾಕ್ಬಿಡ್ತಾಳ್ರಿ. ಇವ್ರಿಬ್ರುನು ಯಾರನ್ನ? ರೂಪ ಮತ್ತ ಬಸಂತನ. ಅವರು ಹೊರಗ್ ಬರ್ತಾರಿ. ಕಾಡ್ನಾಗ ಬೆಳಿಲಿಕ್ ಶುರು ಮಾಡ್ತಾರಿ. ಅಣ್ಣ ತಮ್ಮ ಇಟ್ಟು ಹೊಂದಾಣಿಕೆ ಇರ್ತೈತಿ, ಇಟ್ಟು ಪ್ರೀತಿ ಇರ್ತೈತ್ಲಾ ಪರಸ್ಪರ. ಅವ್ರಿಬ್ರು ಏನ್ ಯೋಚನೆ ಮಾಡ್ತಾರಂದ್ರ, ನಾವ್ ರಾಜನ ಮಕ್ಕಳಂತ ಯಾರ ಮುಂದೆ ಹೇಳ್ಕೋದು ಬೇಡ ಅಂತಾರ್ರಿ. ಹೊರಗಿನವ್ರ ಯಾರೋ ವ್ಯಕ್ತಿಗೂ ಗೊತ್ತಾಗೋದು ಬೇಡ ನಾವಿಬ್ರು ರಾಜನ ಮಕ್ಳ. ಹಂಗ ನಾವ್ ಇರೋನು, ನಮ್ಮ ಅಪ್ಪಗೂ ತ್ರಾಸ ಆಗಿರ್ಬಾರ್ದು, ಮತ್ತ ನೋಡೋರ್ಗೂ ಗೊತ್ತಾಗ್ಬಾರ್ದತೆ. ಸಾಧಾರಣ ವೇಷಭೂಷಣದಲ್ಲಿ ಅವ್ರು ಬೆಳಿಲಿಕ್ ಶುರು ಮಾಡ್ತಾರ. ಕರೆ ಸಂಸ್ಕಾರ ಯಾವ್ದೈತ್ರಿ? ರಾಜನ್ ಸಂಸ್ಕಾರ ಐತ್ರಿ. ಗುಣ ಎಂತದೈತ್ರಿ? ರಾಯಲ್ ಗುಣ ಅದಾವ್ರಿ. ಅವ್ರ ಬೆಳಿಲಿಕ್ಕೆ ಶುರು ಮಾಡ್ತಾರಲ್ರಿ. ಅವ್ರ ವ್ಯಕ್ತಿತ್ವ ಊರಿನ ಮಂದಿ ನೋಡಿ ಅಂತಾರ, ಇವ್ರ ಸಾಧಾರಣ ಅಲ್ಲಿ. ಇವ್ರ ಗುಣ ಬಹಳ ದೈವಿ ಗುಣ ಅದಾವು, ಇವ್ರ ಸಂಸ್ಕಾರ ಬಹಳ ದೈವಿ ಸಂಸ್ಕಾರ ಅದಾವ ಅಂತ ಹೇಳಿ ಇವ್ರಿಬ್ರು ಎಲ್ಲಾ ಇಡೀ ಊರ್ ಮಂದಿನೇ ಯೋಚನೆ ಮಾಡ್ತಿದ್ದ. ಸಹಾಯ ಮಾಡೋದು, ಏನೂ ತಗೋತಿರಲಿಲ್ಲ. ಊಟಕ್ಕೆ ಎಟ್ಟ ಬೇಕಟ್ಟ ತಗೋದು, ಎಲ್ಲಾರ್ಗು ಹೆಲ್ಪ್ ಮಾಡ್ಕೋತ ಊರೆಲ್ಲಾ ತಿರ್ಗಾಡ್ತಾ. ಇರ್ಲಿಕ್ಕೆ ಮನಿ ಏನಿರಂಗಿಲ್ಲ. ಆದ್ರ ಅವ್ರಿಗೆ ಇರ್ಲಿಕ್ಕೂ ಮನಿ ಇರಂಗಿಲ್ಲ. ಎಲ್ಲಿ ಸಿಕ್ತೈತ್ ಕೆಲ್ಸ ಮಾಡಿ ಒಂದ್ ಹೊತ್ತು ತಿಂದ ಬರ್ತಿರ್ತಾರ. ಗಿಡದ ಬಡ್ಡ್ಯಾಗ ಕುಂಡಿರ್ತಾರ. ಏನ್ ಮಾಡ್ತಾರ ಅಂದ್ರ, ಕಾಡ್ರಿ ಯಾರೇ ಬಂತಿತ್ತಾರಂತ. ಅಣ್ಣ ಏನ್ ಹೇಳ್ತಾನ, ರೂಪ ಏನ್ ಹೇಳ್ತಾನ, ನೀವ್ ಮಕ್ಕೋ. ಆಮೇಲೆ ಬಸಂತ, ಆಮೇಲೆ ಅವ್ ಹೇಳ್ತಿದ್ದ, ಇವ್ ಮಕ್ಕೋತಿದ್ದ. ಹಿಂಗ್ ಮಾಡ್ತಿದ್ರ. ತಮ್ಮ ಮಲ್ಕೊಂಡಿರ್ತಾನ್ರಿ, ಅಣ್ಣ ಮಲ್ಕೊಂಡಿರ್ತಾನ, ರೂಪ ಮಲ್ಕೊಂಡಿರ್ತಾನ, ಬಸಂತ ಎಚ್ಚರಿಕಿರ್ತಾನ. ಅವ ನೀ ನೋಡಿ ಎರಡ್ ತಾಸ್ ಮಕ್ಕೋ, 2 ತಾಸ್ ಮಕ್ಕೊಂಡ್ ಆಮೇಲೆ 3ನೇ ತಾಸಿಗೆ ನೀ ನನ್ನ ಎಬ್ಬಸ ಅಂತ ಹೇಳಿರ್ತಾನ್ರಿ. ಅವ್ನ್ ಜೋರ ನಿದ್ದೆ ಹತ್ತೆ. ಬಸಂತ ಏನ್ ಯೋಚನೆ ಮಾಡ್ತಾನೋ, ಇನ್ನೊಂದ್ ಹೊತ್ತು ಮಕ್ಕೊಳ್ಳಿ, ಇನ್ನೊಂದ್ ತಾಸ್ ಮಕ್ಕೊಳ್ಳಿ ಅಂತ ಹೇಳಿ ಬಿಡ್ತಾನ್ರಿ. ನೋಡ್ರಿ ಎಂತ ಭಾವನೆ ಅಣ್ಣ ತಮ್ಮರೋಗಿ. ಇನ್ನೊಂದ್ ಹೊತ್ತು ಮಕ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಮ್ಯಾಲ ಒಂದ್ ಗಿಳಿ ಕೂತಿರ್ತೈತ್ರಿ. ಆ ಗಿಳಿ ಕೂತ ಮಾತಾಡ್ತಿರ್ತೈತ್ರಿ. ಏನ್ ಮಾತಾಡ್ತಿರ್ತೈತಿ ಅಂದ್ರ, ಈ ಗಿಡದ ಬಡ್ಡ್ಯಾಗ, ಇಲ್ಲಿ ಗಿಡದೋಗ ಹಣ್ಣು ಐತಿ. ಈ ಹಣ್ಣು ಯಾರು ತಿಂತಾರಲ್ಲ ಅವ್ರ ರಾಜ ಆಗ್ತಾರ.
ಖರೆ ಏನ್ ಶರ್ತ್ ಅಂದ್ರ ಇದನ್ನ ಹಣ್ಣು ಯಾರ್ ತಿರ್ತಾರ ಅವ್ರಿಗೆ ಹಾವು ಕಚ್ತೈತಿ, ಹಾವು ಕಚ್ಚಿ ಅವ್ರ ರಾಜ ಮಾಡ್ತೈತಿ ಅಂತ ಹೇಳಿ. ಅದ್ರಲ್ಲಿ ಪಾರಾದ್ರು ಅವ್ರ ರಾಜ ಆಗ್ತಾರ ಅಂತ ಇರ್ತೈತ್ರಿ. ಅದಕ್ಕೆ ಎಷ್ಟ್ ಜನ ತಿಂದಾರು ಅವ್ರ ಹಾವನ್ ಹೊಟ್ಯಾಗ ಅದಾರ, ಯಾರು ರಾಜ ಆಗಿಲ್ಲ ಅಂತ ಇರ್ತೈತಿ. ಅದಕ್ಕ ಬಸಂತ ಏನ್ ಯೋಚನೆ ಮಾಡ್ತಾನು, ನಮ್ ಅಣ್ಣಗ ಅವನ್ ತೋಗ ಪ್ರಜಾ ಕ್ವಾಲಿಟಿ ಐತಿ, ಪ್ರಜೆಗಳನ್ನ ಪಾಲನೆ ಮಾಡುವಂತ ಕ್ವಾಲಿಟಿ ಅಣ್ಣನ್ ಕಡೆ ಐತಿ. ಅದಕ್ಕ ಅವನ್ಗ ತಿನ್ನಿಸ್ಬಿಡ್ತೇನಿ, ಅವಾಗ ಹಾವ್ ಕಚ್ತೈತಿ, ಅವ ಏನಾಗ್ತಾನ ರಾಜ ಆಗ್ತಾನ. ಮತ್ ಇನ್ನೊಂದ್ ಶರ್ತ್ ಏನಿರ್ತೈತಿ, ರಾಜ ಆದ್ರ ತನ್ನ ಹಿಂದಿಂದೆಲ್ಲ ಮರ್ತ್ ಬಿಡ್ತಾನ, ಏನಿದ್ದ ಏನಿದೆ ಎಲ್ಲ ಮರಿತಾನ, ಹಂಗ ಶರ್ತ್ ಇರ್ತೈತಿ. ಆಮೇಲೆ ಹಣ್ ತೆಗಿತಾನ್ರಿ, ಹಣ್ ತೆಗದ್ ಕೂಡ್ಲೆನ ಅಣ್ಣಗ್ ಎಬಸ್ತಾನ, ರೂಪ ಏಳ ಇದನ್ನ ನೀ ತಿನ್ನ, ನಾ ಭಾ ತಿಂದೇನಿ. ನೋಡ್ರಿ ಎಂತ ಭಾವನೆ, ನಾ ಭಾ ತಿಂದೇನಿ, ಇದ್ ಲಾಸ್ಟ್ ಒಂದ ಉಳ್ದೈತೆ, ನೀ ತಿಂದ್ ಬಿಡತ್ತೆ ತಿನ್ನಿಸ್ಬಿಡ್ತಾನ್ರಿ. ತಿನ್ನಿಸ್ಬಿಟ್ಕೊಳ್ಳ ಹಾವ್ ಪ್ರತ್ಯಕ್ಷ ಆಕೈತ್ರಿ, ಅವ್ನ್ ಅಣ್ಣಗ್ ಕಡಿದ ಬದ್ಲು ಇವನ್ಗ ಕಡಿತೈತ್ರಿ, ಬಸಂತಗ ಕಡಿತೈತ್ರಿ. ಬಸಂತ ಕಡಿತೈತಿ, ಇವ್ ಅಣ್ಣ ಏನ್ ಮಾಡ್ತಾನು, ಇನ್ನ ಇವನ್ ಏನ್ ಮಾಡ್ತಾನಂದ್ರ ವಿಷವನ್ನ ಹೋಗ್ಬೇಕಂತ ನದಿ ಹತ್ರ ತಂದಿಡ್ತಾನ್ರಿ. ತೆಗೆದ ನೀರ್ನಾಗ ಬಸದ್ ಹೋಗ್ಲಿ ಅಂತ ಹೇಳಿ, ವಿಷ ರಕ್ತ ಅಂತ ಹೇಳಿ ಇಟ್ಟಿರ್ತಾನ್ರಿ. ಕರೆ ಏನ್ರಿ ಔಷಧ ಬೇಕಲ್ರಿ ಬಚಾವ್ ಮಾಡಾಕ ಊರಿಗ್ ಬರ್ತಾನ್ರಿ ಕೇಳ್ಕೋತ. ಅಲ್ಲಿ ಆ ಊರ್ನಾಗ ಒಬ್ಬ ರಾಜಾಗ ಮಕ್ಳ ಇರಂಗಿಲ್ಲ, ಹುಡುಕ್ತಿರ್ತಾರ ಯಾರ ಶಾಣೆ ಇದ್ದವ್ರನ್ನ ಏನ್ರಿ ರಾಜ ಅಧಿಕಾರಿ ಮಾಡಾಕ ತಗೊಳ್ಳಿಕ್ಕೆ ಇದ್ ಮಾಡ್ತಿರ್ತಾರ. ಅವ್ರ ಕೈಯಾಗ ಒಂದ್ ಏನೋ ಇರ್ತೈತ್ರಿ, ಹಸ್ತಿ ಅಂತ ಏನೋ ಇರ್ತೈತ್ರಿ. ಅದ್ ಎಲ್ಲಿ ಬಂದ್ ನಿಂದಿರ್ತೈತ್ಲ ಅವನ ರಾಜ ಮಾಡೋದಂತ. ಇವ್ ಊರಿಗ್ ಬಂದಿರ್ತಾನ್ರಿ, ಹುಡ್ಕೋತ್ ಎಲ್ಲಾರ ಮನಿಗ್ ಬಂದಿರ್ತಾನ, ಅಲ್ಲೂ ಬಂದ್ ಅರಮನೆ ಬಂದ್ ಸೇರ್ ಬಿಡ್ತಾನ್ರಿ. ಅವ ಎಲ್ರಿ ಸಿಕ್ತೈತಿ ಔಷಧ ಅಂತ ಹೇಳಿ, ಅದ್ ಏನ್ ಹಿಂಗ್ ಹಿಡ್ಕೋತ ಬಂದಿರ್ತಾರಲ್ರಿ, ಅವನ್ ಕಡೆನ ಬಂದ್ ನಿಂತೈತಿ. ಇವನ್ ರಾಜ ಮಾಡ್ಬಿಡ್ತಾರ ಯಾರನ್ನ, ರೂಪನ. ಅವ ಅಲ್ಲೇ ಇರ್ತಾನ್ರಿ, ತಮ್ಮ ನೀರ್ನಾಗ ಅಲ್ಲೇ ಇರ್ತಾನ. ಆಮೇಲೆ ಅವ್ ನೀರ್ನಾಗ ತೇಕೋತ ನೀರ್ನಾಗ ಹರಿದು ಬಟ್ಟೆ ಒಗಿತಿರ್ತಾನ. ಇವನ್ನ ಹೆಂಗೋ ಮಾಡಿ ಕರ್ಕೊಂಡ್ ಬಂದ ಬಚಾವ್ ಮಾಡ್ತಾನ. ಇವ್ನಿಗ ಔಷಧ ಕುಡಿಸಿ ಆ ಅಗಸ ಬಚಾವ್ ಮಾಡ್ತಾನ. ಇವನ್ಗ ನೆನಪ್ ಬರ್ತೈತಿ, ನಮ್ಮ ಅಣ್ಣ ರಾಜ ಆಗ್ಯಾನು, ಅವನಿಗ ಮರ್ತಿರ್ತಾನು. ಅವ್ನಿಗ ಅದು ಗೊತ್ತಿರ್ತೈತ್ಲಾ, ಯಾರ್ ತಿಂದಿರ್ತಾರೋ ಅವ್ರ ಹಿಂದಿಂದೆಲ್ಲಾ ನಾ ತಮ್ಮ ಅದನ್ ಮರ್ತಿರ್ತಾನ. ಗೊತ್ತಾಕೈತಿ ಇವ್ರ ರಾಜ ಆಗ್ಯಾನ, ನಮ್ಮ ಅಣ್ಣ ರಾಜ ಆಗ್ಯಾನ ಅಂತ ಅರಮನೆಗ್ ಬರ್ತಾನ. ಬಂದ್ ಕುಳಿ ಇವ್ನ್ ಗುರ್ತ ಹಿಡ್ಕೊಂಗಿಲ್ರಿ, ಇವ್ ನನ್ ತಮ್ಮ ಬಸಂತ ಅಂತ ಗುರ್ತ ಹಿಡ್ಕೊಂಗಿಲ್ಲ. ಏನ್ ಮಾಡ್ತೇನ್ ಬಸಂತ, ತನ್ನ ಹಿಂದಿಂದೆಲ್ಲದು ಹಾಡದ್ ರೂಪ್ಲೆ ಹಾಡಕ್ ಸ್ಟಾರ್ಟ್ ಮಾಡ್ತಾನ. ಅವಾಗ ರೂಪಗ ಅಣ್ಣಗ ಏನಾಕೈತಿ, ಸಂಸ್ಕಾರ ಇಮರ್ಜ್ ಆಕೈತಿ. ಅವಾಗ ತನ್ನ ಮಂತ್ರಿ ಮಾಡ್ಕೊಂಡ ಇಬ್ರು ರೂಪ ಬಸಂತ ಇರ್ತಾರ. ಏನ್ ಕತೀರಿ ನಮಗೂ ಬಾಬಾ ಏನ್ ಹೇಳಾಕತ್ತಾನಂದ್ರ, ಒಂದೇದ ಅಣ್ಣ ತಮ್ಮಂದ ಕಲ್ತಿರೋದು ಭಾವ ಏನಂದ್ರ ತ್ಯಾಗದ ಭಾವ. ತಾ ತಿನ್ಬೋದಾಗಿತ್ತು, ತಾ ರಾಜ ಆಗ್ಬೋದಾಗಿತ್ತು, ಏನ್ ಮಾಡ್ದ ಅಣ್ಣ ರಾಜ ಆಗ್ಲಿ ಅಂತ ಹೇಳಿ ಅಣ್ಣನ ಹಣ್ಣು ತಿನ್ನಿಸ್ತಾನ. ಒಂದ್ ಎರಡನೇದ ಬಾಬಾ ಏನಂತಾನ, ವನವಾಸಗತಿ ಇರ್ರಿ ಅಂತಾನ. ಅವ್ರಿಬ್ರು ರಾಜ ಅರಮನೆದಿಂದ ಹೊರಗ್ ಹಾಕ್ತಾಳ್ರಿ ರಾಣಿ. ಕರೆ ಅವ್ರ ಹೆಂಗಿರ್ತಾರೋ, ಅಣ್ಣ ತಮ್ಮರ್ ಇಬ್ರು ಮಾತಾಡ್ಕೋತಾರ, ನಾವ್ ಹೆಂಗಿರೋಣ ಅಂದ್ರ ವನವಾಸಗತಿ ಇರೋನು, ಯಾರಿಗೂ ಗೊತ್ತಾಗೋದ್ ಬೇಡ ನಾವ್ ಏನ್ ಅದೀವಿ ಅಂತ ಹೇಳಿ, ರಾಜನ್ ಮಕ್ಳ ಅದೀವಿ ಅಂತ ಹೇಳಿ. ನಮ್ಗೂ ಕೂಡ ಹಂಗಾರಿ, ನಾವು ಯಾರೇ ಸತ್ಯುಗದ ಮಹಾರಾಜ ಮಹಾರಾಣಿ. ನೋಡಾಕ ಈಗ ಸಂಗವ್ಯೂನ ಹೆಂಗ ಅದೇವ್ರಿ, ವನವಾಸಿಗಳ ಅದೇವ್ರಿ. ಆದ್ರ ಅವ್ರಿಬ್ರದನ್ನ ಮಂದಿ ಮಾತಾಡ್ತಿತ್ತು, ಇವ್ರಿಬ್ರು ಸಾಧಾರಣ ಅಲ್ಲ, ಇವ್ರ ರಾಯಲ್ ಆತ್ಮಗಳದಾವು. ಇವ್ರದ ಕರ್ಮ ಮೂಲಕ ಗೊತ್ತಾಕೈತಿ ಇವ್ರ ಏನದಾರು ರಾಜನ ಅರಮನೆಯ ಪರಿವಾರ ಹೊಂದುತ್ತಾರೋ ಅಂತ ಹೇಳಿ. ಹಂಗ ನಾವು ಹೆಂಗಿರ್ಬೇಕ್ರಿ, ಸಂಗಮ್ಯುಗ್ನಾಗ ವನವಾಸಿನ, ಕರ್ಮ ರಾಯಲ್ ಸಂಸ್ಕಾರ ಇರ್ಬೇಕು. ಮತ್ ಅವ್ ರಾಜ ಆದ್ಮೇಲೆ ಅವ್ ಏನ್ ಹೇಳ್ತಾನೋ ಹಿಂದಿಂದೆಲ್ಲ ಮರೆತ್ ಬಿಡ್ತಾವ. ನಾವು ಸತ್ಯುಗಿ ರಾಜ ಆದ್ಮೇಲೆ ಹಿಂದಿಂದ ಎಲ್ಲಾ ಮರ್ತ್ ಬಿಡ್ತೇವ್. ಅದನ್ ನೋಡ್ರಿ ನಮ್ ಕತಿ. ನಮಗೂ ಕೂಡ ಬಾಬಾ ಬಂದ್ ಏನ್ ಮಾಡತ್ತನ್ರಿ, ಪುನಃ ಬಂದ್ ಏನ್ ಮಾಡತ್ತನ್ರಿ, ಸ್ಮೃತಿ ಕೊಡ್ಸಾತ. ಮತ್ತ ಬಸಂತ ಬಂದ್ ಏನ್ ಮಾಡ್ತಾನೋ, ಹಿಂದಿಂದೆಲ್ಲ ನೆನಪಿಸಿ ಕೊಡ್ತಾರ. ಹಂಗ ಬಾಬಾ ಬಂದ್ ನಮಗೂ ಏನ್ ಮಾಡತ್ತನ್ರಿ, ಆದಿ ಮಧ್ಯ ಅಂತ್ಯದ ನೋಡ್ರಿ, ಸತ್ಯಗ್ ಹೋದ್ಮೇಲೆ ಹಿಂದಿನ ಮರಿತೇವ್ರಿ,
ಬಸಂತ ಬಂದ್ ಏನ್ ಮಾಡ್ತಾರ ಮತ್ ಹಿಂದಿನ ನೆನಪಿಸ್ಕೊಡ್ತಾರ. ಹಂಗ ಸಂಗಮ ಯುಗ್ನಾಗ ಬಾಬಾ ಬಂದ್ ನಮ್ಗ ಏನ್ ಮಾಡತ್ತನ್ರಿ, ಹಿಂದಿಂದೆಲ್ಲ ಆದಿ ಮಧ್ಯ ಅಂತದ ನೆನಪಿಸಿ ಕೊಡಾತ. ಇದು 2ನೇ ಕತಿ ರೀ. 3ನೇ ಕತಿ ಏನಂದ್ರ ಕರ್ಮದ ಗುಹ್ಯ ಗತಿ. ಒಬ್ಬ ರಾಜ ಇರ್ತಾನ್ರಿ, ಅವನಿಗೆ 3 ಮಕ್ಳು ಇರ್ತಾವ. 3 ಮಕ್ಳು ಚಂದಾಗ ಬೆಳೆಸಿರ್ತಾನ್ರಿ. ಮುಂಜಾನೆ ಅದ ಪ್ರತಿದಿನ ಕೇಳ್ತಿರ್ತಾನು, ನೀ ಯಾರ್ದ ತಿನ್ನಾಕತ್ತಿ ಅಂತ ಕೇಳ್ತಿರ್ತಾನ್ರಿ 3 ಜನ ಹೆಣ್ಮಕ್ಳಿಗೆ. 1ನೇ ಹೆಣ್ಮಗ್ಳು ಏನಂತ, ಅಪ್ಪ ನಾನ್ ನಿಂದ ತಿನ್ನಾಕತ್ತೀನಿ ಅಂತ ಶಬಾಷ್ ಶಬಾಷ್ ಅಂತಾನ. 2ನೇ ಮಗಳಿಗೆ ಕೇಳ್ತಾನು, ನೀ ಯಾರ್ದ ತಿನ್ನಾಕತ್ತಿ ಅಂತ, ಅಪ್ಪ ನಾನ್ ನಿಂದ ತಿನ್ನಾಕತ್ತೀನಿ ಅಂತ. 3ನೇ ಮಗಳು ಹುಷಾರ್ ಇರ್ತಾಳು, ಆಕಿ 3ನೇ ಮಗಳು ಏನ್ ಹೇಳ್ತಾ, ಅಪ್ಪ ನಾನ್ ನಂದ ತಿನ್ನಾಕತ್ತೀನಿ ಅಂತಾಳ್ರಿ. ಅವಂಗ ಬಾಳ ಸಿಟ್ಟು ಬರ್ತೈತಿ. ನಿಂದ ತಿನ್ನಾಕತ್ತಿ ತಿನ್ನಂಗಾರತ್ತ, ಇಲ್ಲಪ್ಪ ನಾನ್ ನಂದ ತಿನ್ನಾಕತ್ತೀನಿ. ನೋಡ ಮದ್ವಿಗ್ ವಯಸ್ಸಿಗೆ ಬಂದಿ, ನೀನು ವೃದ್ಧವಾದಂತ ಅಜ್ಜನ್ ಜೊತೆ ಮದ್ವಿ ಮಾಡ್ಕೊಡ್ತೇನೆ ನೋಡು, ಬಡ್ರ ಮನ್ಯಾಗ ಮಾಡ್ಕೊಡ್ತೇನೆ ನೋಡತ್ತ. ಎಷ್ಟ್ ಚಂದ ನೋಡ್ರಿ ಕತ್ತಿ ಎಂತದೈತಿ. ಆಕಿ ಅಂತಾಳ, ನಂದ್ ಹಂತಾದ ಭಾಗ್ಯ ಇತ್ತಂದ್ರ, ನಂದ್ ಅದ್ರೋಗ ಕಲ್ಯಾಣ ಇತ್ರ ನಾ ಹೋಗತ್ತೇನಪ್ಪ ಅಂತಾಳ್ರಿ ಆಕಿ. ನಂದ್ ಅದ ಬೇಡ್ಕೊಂಡ್ ಬಂದಿದ್ನಂದ್ರ, ನನ್ ಹಣೆ ಬರೋಗ ನಂದ್ ಅದ ಇತ್ತಂದ್ರ ನಾ ಅಲ್ಲೇ ಹೋಗ್ತೀನಿ ಅಂತಾಳ್ರಿ ಆಕಿ. ಅಪ್ಪ ಮತ್ ಸಿಟ್ಟು ಬರ್ತಾನ, ಹಂಗಂತಿ ತಡಿ ನೀನ್ ಮಾಡೇ ಕೊಡ್ತೇನೆ ಅಂತ ವಯಸ್ಸಾದ್ರ ಅಜ್ಜನ್ ಜೊತೆ ಮದ್ವಿ ಮಾಡ್ಕೊಡ್ತಾರ. ರಾಜ ಸಿಟ್ಟಿಗ್ ಬಂದ ಅಣ್ಣಾರ, ವಯಸ್ಸಾದ ಅಜ್ಜನ್ ಜೊತೆ ರಾಜ ತನ್ನ ಮಗಳಿಗೆ ವಯಸ್ಸಾದ ಅಜ್ಜನ್ ಜೊತೆ ಬಡ್ರ ಮನ್ಯಾಗ ಮಾಡ್ಕೊಟ್ಟು ಬಿಡ್ತಾರ. ಆಕೈತೆ ಇವ್ರು ತಮ್ಮ ಮನಿಗ್ ಹೋಗ್ತಾರು, ಇವ್ರು ತಮ್ಮ ಮನಿಗ್ ಹೋಗ್ತಾರು, ಇವ್ರು ರಾಜಾಗ ಒಂದ ರೋಗ ಸೇರ್ಕೋತಿತ್ರಿ. ಅದ್ ಏನ್ ಮಾಡಕ್ಕೂ ಬರಂಗಿಲ್ರಿ. ಆಕ್ಚುಲಿ ಇವ್ನ್ ಯಾರ್ ಮದ್ವಿ ಮಾಡ್ಕೊಟ್ಟನ್ಲ, ಇವ್ನ್ ಶಾಪಗ್ರಸ್ತ ಇರ್ತಾನ್ರಿ. 3ನೇ ಮಗಳ ಗಂಡ ಅವ್ರ ರಾಜ ಇರ್ತಾನ, ಅವ್ನ್ ಶಾಪ್ ಇರ್ತೈತಿ. ಇವನ್ ರಾಜಾಗ ಯಾವಾಗ ರೋಗ ಸೇರಿರ್ತೈತಿ, ಇವನ್ ಕಾಡ್ನ್ಯಾಗ ಹೋಗಿ ಒಂದ್ ಔಷಧ ತಗೊಂಡ್ ಬರೋದಿರ್ತೈತಿ. ಇವ್ ಹಳೆ ಏನ್ ಮಾಡ್ತಾನ, 3ನೇ ಹಳೆ ಏನ್ ಮಾಡ್ತಾನಂದ್ರ ಹೋಗಿ ತಗೊಂಡ್ ಬರ್ತಾನ. ತೋಡ್ ಬಂದಿದ್ಕ ಅವನ ಶಾಪದಿಂದ ಮುಕ್ತ ಆಗ್ತಾನೋ, ಇವ್ ಏನಾಗ್ತಾನ ಹೊಳ್ಳಿ ರಾಜ ಆಗ್ತಾನೋ. ಅವಾಗ ಅಪ್ಪಗ ಕೊಟ್ಟ ಕೂಡಲೇ ಅವನ್ಗ ಶರ್ಮಿಂದ ಅಸಹ್ಯ ಆಕೈತಿ. ಅವಾಗ ಅಕ್ಕಿ ಮಗಳು ಕೇಳ್ತಾ, ಅಪ್ಪ ಈಗ ಹೇಳು ನಾ ಯಾರ್ದು ತಿನ್ನಾಕತ್ತೇನಿ, ನೀ ಮಾಡ್ಕೊಟ್ಟಿ ಬಡ್ರ ಮನ್ಯಾಗ, ಆತೇನ ರಾಜ ಆದ್ರಿ. ಅಕ್ಕರ ಅದಕ್ಕರ ಬಾಳ್ ಚಂದ ಐತ್ರಿ. ಆಕಿ ಎಷ್ಟ್ ತೃಪ್ತ ಮನಸ್ಲೆ, ಸಂತುಷ್ಟ ಮನಸ್ಲೆ ಅಂತಾಳ, ನಂದ್ ಅದೇ ಹಣೆ ಬರ ಇತ್ತಂದ್ರ, ನಂದ್ ಅದೇ ಭಾಗ್ಯ ಇತ್ತಂದ್ರ ನಾ ಹತ್ರ ಹೋಗ್ತೇನಪ್ಪ ಅಂತಾಳ್ರಿ ಆಕಿ. ಆಕಿ ಹಿಂಗ ಅನ್ಬೋದಾಗಿತ್ರಿ 3ನೇ ಮಗಳ. ಅಪ್ಪ ನೀ ಹಂಗ ಅಂತಿ, ಬ್ಯಾಡಪ್ಪ ನಿಂದ ತಿನ್ನತ್ತೇನಪ್ಪ, ನಿಂದ ಕರೆ ಅಂದಿರ್ಬೋದಾಗಿತ್ತಕ್ಕೆ. ಎಲ್ಲ ನಾನು ಬಡ್ರ ಮನ್ಯಾಗ ಹೋಗಿತ್ತ ಅಂತ ಹೇಳಿ ಅವ್ಳಗ ಉಬ್ಬಿಸಿ ಪ್ರೈಸ್ ಮಾಡಿ ಬರ್ತಿತ್ರಿ ಆಕಿ. ನೋಡ್ರಿ ಎಂತದ್ರಕರ್ ಹೇಳ್ರಿ. ಏನ್ರಿ ನಾವು ಯಾರು ಹಿಂಗ್ ಮನ್ಯಾಗೂ ಕೂಡ ನೀವ್ ಅಣ್ಣೋರ್ ಅಂತಿರ್ತೀರಿ, ನೀ ಏನ ಒಂದ್ 10-5 ರೊಟ್ಟಿ ಮಾಡ್ಬಿಟ್ರ ಟಿವಿ ಮುದ್ ಕೂತಿ ಅದ್ರ ಮುಗ್ದ ಹೊತ್ನಿದ್ ನಾವ್ ಅಂತಿರ್ತೇವ್. ಮಕ್ಳಿಗೂ ಅಂತಿರ್ತೇವ, ಎಲ್ಲಾ ನಾವ್ ಮಾಡ್ತೇವತ್ತ ನೀವ್ ತಿನ್ನಾಕತ್ತೀರಿ ಅಂತೇವಿ. ಹಂಗಾರೆ ಇಲ್ಲಿ ಯಾರು ಯಾರ್ದು ತಿನ್ನಾಕತ್ತಿಲ್ರಿ, ಎಲ್ಲಾರ್ದು ತಮ್ದು ತಿನ್ನಾಕತ್ತಾರಿ. ನಾವ್ ಇದನ್ನೂ ಒಂದು ಬಾಳ್ ಮಾತ್ ಬಿಡ್ತೇವಿ. ಇದು ಒಂದು ಬಾಳ್ ಮಾತ್ ಹೇಳ್ತೇವ್ರಿ. ಏನಂತ ಹೇಳ್ತೇವ್ ಗೊತ್ತೇನ್ರಿ? ಯೂಶುವಲಿ ರೀ ಅತ್ತಿ ಸೊಸಿ ನಡು ಬಾಳ್ ಚಂದ ಹೇಳ್ತಿರ್ತಾವ್. ಏನ್ ಹೇಳ್ತಿರ್ತೇವಂದ್ರ, ನನಗ ಒಬ್ಬಾಕಿ ಅಜ್ಜಿ ಕಾಲ್ ಮಾಡಿ ಏನ್ ಹೇಳ್ತಾ ಅಂದ್ರ, ಎಂತಕ್ಕೆ ಬಂದ್ಲು ನೋಡು ಸೊಸಿ, ಎಂತಕ್ಕೆ ಬಂದ್ಲ, ಪತ್ರಾಸಿ ಮನ್ಯಾಗಿದ್ಲ, ನಮ್ ಮನಿ ಬಂದ ನಮಗ ಆರ್ಡರ್ ಟಬರ್ ಮಾಡ್ತಾಳು. ಕೇಳ್ರಿ ಅಕ್ಕರ್, ಹಿಂಗ ನಮಗ ಬಂದ ಟಬರ್ ಮಾಡ್ತಾಳು, ಆರ್ಡರ್ ಮಾಡ್ತಾಳು, ತಂದ ನಡೆಸಿದ್ಲು. ಏನ್ ಬಂದ್ಲು ಅಂತಂಬ್ರನ್ನ ದೂರ್ ಮಾಡಿಟ್ಲು, ಅಂದ್ಲು, ಈಗ ನನಗ ಜೋರ್ ಮಾಡ್ತಾಳು ಅಂತ ಹಿಂಗ್ ಮಾತಾಡ್ತೇವ್. ಕರೆಕ್ಟ್ ಒಂದ್ ಮಾತ್ ಹೇಳ ಆಕಿಗ್ ನಾ ಏನ್ ಕೇಳ್ತೇನೆ ಗೊತ್ತೇನ್ರಿ? ಹೋಗಿದ್ದಿಲ್ ನೋಡಾಕ್ ಸೊಸ್ತ್ಯಾರ್ನ ನೋಡಾಕ್ ಹೋಗಿದ್ದಿಲ್ಲ, ಕಾಣ್ಸಾತಿತ್ತಿಲ್ಲ ಪತ್ರಾಸ್ ಮನಿ ಐತತ್ ಕಾಣ್ಸಾತಿತ್ತಿಲ್ಲ, ಮತ್ ಅಲ್ಲೇ ಯಾಕೆ ಹೋದಿ? ನಾ ಹಿಂಗ ಕೇಳ್ತೇನ್ರಿ ಅಜ್ಜಿಗೆ, ಅಲ್ಲೇ ಯಾಕೆ ಹೋದಿ? ಕಾಣ್ಸಾತಿತ್ತಿಲ್ಲ ಪತ್ರಾಸ್ ಐತತ್ತ, ಕಾಣ್ಸಾತಿತ್ತಿಲ್ಲ ಅವ್ರು ಬಡವ್ರ ಇದ್ರತ್ ಮತ್ ಅಲ್ಲೇ ಯಾಕೆ ಹೋದಿ? ಯಾಕೆ ಹೋದಿ? ಋಣ ಜಗತ್ ಲಕ್ಷ ಕೊಟ್ ಕೇಳ್ರಿ, ಲೆಕ್ಕಾಚಾರ ಕೇಳ್ರಿ, ಲಕ್ಷ ಕೊಟ್ ಕೇಳ್ರಿ. ಆಕಿನ 22 ವಯಸ್ಸ್ ಮಟ ಪತ್ರಾಸಿನ ಮನ್ಯಾಗ ಇರೋದಿತ್ರಿ. 22 ವರ್ಷ ಆದ್ಮೇಲೆ ಆಕಿನ ಭಾಗ್ಯ ಚೇಂಜ್ ಆಯ್ತು. ಆಕಿನ RCC ಮನ್ಯಾಗ ಏನ್ರಿ 20-30 ಎಕರೆದ ಮಾಲಕ್ ಆಗಕ್ಕಿದ್ಲಕಿ.
ಈಗ ಹೇಳ್ರಿ, ಸೊಸಿ ಅತ್ತಿತ್ತ ತಿನ್ನಾಕ್ ಬಂದಾಳೋ ಏನ್ ಸೊಸಿ ತಣ್ಣ ಭಾಗ್ಯ ತಿನ್ನಾಕ್ ಬಂದಾಳೋ? ಹಾ, ಕರೆ ನೀವು ಎಲ್ಲಾ ಅತ್ತಿಗಳು ಯೂಶುವಲ್ ಇರಿ, ನೀವೇ ಅಂತೀರಿಲ್ಲ ಗೊತ್ತಿಲ್ಲ, ಯೂಶುವಲ್ ಒಂದ್ ಮಾತ್ ಅಂತೀರಿ, ನಮ್ದು ತಿನ್ನಾಕತ್ತಿ, ನಾವ್ ಹಿರಿಯರೆಲ್ಲಾ ಮಾಡೇವಿ, ಈಗ ನೀ ತಿನ್ನಾಕ ಬಂದಿ ಅಂತೀವ್ರಿ ನಾವ್. ತಪ್ಪ್ರಿ ಇದ, ಭಾಳ ತಪ್ಪ್ರಿ. ಈಗ ನೀವ್ ಅಂದ್ ತೋರ್ಸ್ತೀರ, ನಿಮ್ಮ ಯಾವಾಗ ಕಾಲ್ ಹಿಡಿತಲ್ಲ ಅವಾಗ ಅವ್ರ ತಗೋತಾರ ಆಮೇಲೆ. ಹೌದ್ ಮತ್ತ ಅನ್ನೋದ್ ಯಾಕ, ಅನ್ಸ್ಕೋದ್ ಯಾಕ, ಅಂತ ಕರ್ಮ ಮಾಡೋದ್ ಯಾಕ? ಎಲ್ಲಾರು ಬರೆದಿಟ್ಕೋರಿ. ನೀವು ಕೂಡ ಒಬ್ರು ಬೇರೆ ಮನಿದಿಂದ ಬಂದಿರಿ, ನೀವು ಬೇರೆಯವ್ರು ಬಂದಾಗ ನೀವೇನ್ರ ಹಂಗ ಅನ್ಕೊಂಡ್ರನ ನಾನ್ ನಮ್ಮ ಅತ್ತಿ ತಿನ್ನಾಕ್ ಬಂದೇನಂತ ಹೇಳ ಹೆಂಗ್ ಬಂದಿರ್ತೇವ. ಮತ್ ಈಗ ಅವ್ರು ಬಂದಾರ. ಮತ್ ಇನ್ನೊಂದ್ ವೆರಿ ಇಂಪಾರ್ಟೆಂಟ್ ಮಾತ್ ಏನಂದ್ರ, ಎಲ್ಲಾರ್ದು ಒಂದ್ ಅಗಳ ತಟ್ಟೆನಾಗ ತಿನ್ನಾಕತ್ತಾರ ಅಂದ್ರ ಅವ್ರ ತಮ್ಮದ ತಿನ್ನಾಕತ್ತಾರಿ. ಲೆಕ್ಕ ಐತ್ರಿ. ಅಕ್ಕಿಂದ 20 ವರ್ಷ ಮನ್ಯಾಗ ಆಕಿ ಬಡೂರಾಗಿ ಇರೋದೈತಿ, ಅಕ್ಕಿನ ಭಾಗ್ಯ ಚೇಂಜ್ ಐತಿ, ಅಕ್ಕಿ ಬರ್ಕೊಂಡ್ ಬಂದಿದ್ದೈತಿ. ಈ ಮನಿ ಬರೋದೈತಿ ಅಕ್ಕಿ ತಂದ್ ತಿನ್ನಾಕ್ ಬಂದ. ನಾವ್ ಅಂತೇವೇನ್ರಿ ನಮ್ದ ಏನ್ ನಾ ಸಾಕಾಕತ್ತೇವಿ, ನಮ್ದ ಇದ್ದ ನಡಿತೇವೆ. ಮತ್ ಇನ್ನೊಂದ್ ಮಾತ್ ನಿಮ್ಗೆ ಇದು ಹೇಳ್ತೇನ್ರಿ, ಬಾಳ್ ಒತ್ತಿ ಇದು ಹೇಳ್ತಿರ್ತಿ. ನೀವು ಬಾಳ್ ಗುಡಿಸ್ನಾಗ ಇದ್ರಿ, ಆಮೇಲೆ ಇವ್ರು ಬಂದ್ರೇನ್ರಿ ಎಲ್ಲಾ ಆಗಿದ್ದ ಮನ್ಯಾಗ ಬಂದಾರ್ರಿ. ಇವ್ರು ಆರಾಮ್ ಇರಾಕ್ ಬಂದಾರಿ. ಇವ್ ಮೊದಲ್ ಯಾವೆಲ್ಲಾ ತ್ರಾಸ್ ತಗೊಂಡಿದ್ ಅವ್ರ ಭಾಗ್ಯತ್ರಿ. ಇವ್ರ ಆರಾಮ್ ಇವ್ರದ್ ಭಾಗ್ಯತ್ರಿ. ನೀವೇನಂತೀರಿ? ಅನ್ನೋದೇನಂತೀರಿ? ಪಾಪ ಮೊದ್ಲಿನವ್ರ ತ್ರಾಸ್ ತಗೊಂಡಾರ್ರಿ. ಕರೆ ಇವ್ರ ಯಾವಾಗ ತ್ರಾಸ್ ತಗೊಂಡಾರ? ಇವ್ರಿಗ ಆ ಭಾಗ್ಯ ಸಿಗೋದಿತ್ತಂದ್ರ ಅವ್ರ ಲಕ್ಷ ಕೊಟ್ ಕೇಳ್ರಿ, ಅವ್ರ ಹಿಂದಿನ ಜನ್ಮದಾಗ ತ್ರಾಸ್ ತಗೊಂಡ ಅದಕ್ ಅವ್ರ ಈಗ ಬೇಡ್ ತಿನ್ನಾಕತ್ತಾರ. ನಾವ್ ಕಾಣೋರ್ಗ ಏನ್ ಕಾಣ್ತೈತಿ? ಎಲ್ಲಾ ಕಟ್ಟಿಟ್ಟಿದ ಮೇಲೆ ಬಂದಾರ್ರಿ ತಿನ್ನಾಕ. ಈಗಿನ ಕಣ್ಣಿಗ್ ಕಾಣ್ತೈತೆ. ಹಿಂದಿಂದ ಯಾರ್ ಕಂಡಾರು? ಹಿಂದೆ ಅವ್ರ ಅಟ್ಟ ತ್ರಾಸ್ ತಗೊಂಡಾರ. ನಿಮ್ಗೆ ಇನ್ನೊಂದ್ ಮಾತ್ ಹೇಳ್ರಿ, ಮನ್ಯಾಗ 3 ಜನ ಹುಡುಗರು ಹುಟ್ಟಿರ್ತಾರ ನೋಡ್ರಿ. ಇಬ್ರು ಹುಡುಗಿಯರ್ ಹುಟ್ಟಿರ್ತಾರ, ಒಂದ್ ಹುಡುಗ ಹುಟ್ಟಿರ್ತಾರ. 2ನೇ ಹುಡುಗಿ ಕನ್ನಡ ಸಾಲಿಗೆ ಹಾಕ್ತಾರು, ಅಟ್ಟ ಕೊಡಿಸ್ತಾರ. 3ನೇದೇನ್ ಹುಡಿತಿದ್ಲ, ಇವ್ ಹುಟ್ಟಕೊಳ್ಳೇನ ಮನಿ ತಯಾರಾಕತಿ. ಇವ್ ಹುಟ್ಟಕೊಳ್ಳೇನ ಅವ್ನಿಗೆಲ್ಲಾ ಏನ್ ಸ್ಕೂಲ್ ಬೇಕು ಏನ್ ಬೇಕು ಎಲ್ಲಾ ಸಿಗ್ತೈತೆ. ಕಾರಣ ಏನ? ನಾವ್ ನಮ್ಮ ಅಪ್ಪಗೆ ಏನ್ ಅಂತಿರ್ತೇವಿ? ಅವನ್ಗಾದ್ರ ಹಂಗ, ನಮಗಾದ್ರ ಹಿಂಗ. ಯಾಕೆ ಹೇಳ್ರಿ? ಆ 3ನೇ ಹುಡುಗ ಹುಟ್ಟದ್ಕ ಮನಿ ಯಾಕೆ ತಯಾರೈತ? ಅವ್ನ್ ಭಾಗ್ಯ ಬರ್ಕೊಂಬಿಟ್ಟ, ನಾ ಹುಟ್ಕೊಳ್ಳೆ ನಂಗ್ ಮನಿ ಬೇಕ. ಬರ್ಕೊಂಡ್ ಬಂದಾನವ, ಬರ್ಕೊಂಡ ಬಂದಾನ. ಅಪ್ಪನ್ ಜಗ್ಗುದ ಏನ್ರಿ ಬಳಸಾಕ ಬಂದಾನವ, ಖಾಲಿ ಮಾಡಕ ಬಂದಾನವ. ಅಂದ್ರೆ ಹೇಳೋ ಭಾವ ಏನಂದ್ರ, ಎಲ್ಲಾರು ಬಾಳ ಆಳ್ ತಗೋರಿ ಇದನ್ನ, ಯಾರಿಗೂ ಅಂದ್ ತೋರ್ಸ್ಬೇಡ್ರಿ. ನಾವ್ ಬಾಳ ತ್ರಾಸ್ ತಗೊಂಡೇವ್ರಿ, ಮೊದ್ಲಿನಾವ್ ಬಾಳ ತ್ರಾಸ್. ಈಗಿನವ್ರ ಏನ್ರಿ ಬರೀ ತಿನ್ನಾಕ್ ಬಂದಾರ್ರಿ. ಎಂದೂ ಹಂಗ್ ಮಾತಾಡ್ಬೇಡ್ರಿ, ಎಂದೆಂದೂ ಮಾತಾಡ್ಬೇಡ್ರಿ. ಅವ್ರ ಹಿಂದ್ ಏನ್ ತ್ರಾಸ್ ತಗೊಂಡ ನಿಮ್ಗೇನ್ ಕಂತೈತೇನ? ನಿಮ್ಗೇನ್ ಗೊತ್ತೈತಿ? ಅವ್ರ ಏನ್ ಮಾಡ್ಯಾರ, ಕರ್ಮ ಏನ್ ಮಾಡ್ಯಾರ ನಿಮ್ಗ್ ಗೊತ್ತೈತಿ? ಅದಕ್ಕರಿ ಯಾರು ಅಂದ್ ತೋರ್ಸ್ಬೇಡ್ರಿ. ಆಮೇಲೆ ನಿಮಗ್ ಕಾಲ್ ಹಿಡ್ಕೊಂಡಾಗ ನಿಮಗ್ ಹೊಳ್ ಅನ್ನೋದ್ ಬ್ಯಾಡ್ರಿ. ಅರ್ಥ ಐತಿಲ್ರಿ? ಕರೆ ಹೇಳ್ರಿ. ಎಲ್ಲರೂ ಅವ್ರವ್ರ ತಿನ್ನಾಕ್ ಬಂದಾರ. ಒಂದ್ ಅಗಳು ಕೂಡ ಯಾರ್ದು ತಿನ್ನಾಕತ್ತಿಲ್ಲ. ಎಟ್ಟದವ್ರಿ? 3 ಅದು ಅಲ್ರಿ. ಇನ್ 4ನೇದು ಖುದಾ ದೋಸ್ತ್ ಕತಿ. ಬಾಬಾ ಬಾ ಚಂದ ಹೇಳ್ತಾರ, ಬಾಬಾನ್ ಏನ್ ಮಾಡ್ಕೋರಿ? ದೋಸ್ತ್ ಮಾಡ್ಕೋರಿ, ಖುದಾ ದೋಸ್ತ್ ಮಾಡ್ಕೋರಿ ಅಂತ ಹೇಳ್ತಾರ. ಏನ್ ಇರ್ತೈತಂದ್ರ, ಒಬ್ಬ ರಾಜ ಇರ್ತನ್ರಿ, ಅವನ್ಗೂ ಮಕ್ಳು ಇರುವುದಿಲ್ರಿ, ಹುಡುಕ್ತಿರ್ತಾರ. ಶರ್ತ್ ಏನಂದ್ರ, ಆ ಊರ್ನಾಗ ರಾಜ ಯಾರ ಆಗ್ತಾರೋ 10 ವರ್ಷ ಕೆಲ್ಸ ಮಾಡೋದು, 10 ವರ್ಷ ಆದ್ಮೇಲೆ ಅವ್ನು ಕಾಡ್ನ್ಯಾಗ ಹೋಗ್ಬಿಟ್ಬಿಡುದು. ಕಾಡ್ನ್ಯಾಗ ಹುಳಿ ತಿಂದವರು ಸತ್ತು ಬಿಡ್ತಿದ್ರು. ಇದು ಶರ್ತ್. ಅದಕ್ಕ ಆದವ್ರೆಲ್ಲ ಕಾಡ್ನ್ಯಾಗ ಬಿಡೋದು. 10 ವರ್ಷ ಆದ್ಮೇಲೆ, 10 ವರ್ಷ ಬಾಳ ಚಂದ ಜೀವನ ಮಾಡೋದು, ಆರಾಮ್ ಮಸ್ತ್ ಮೌಜ್ ಮಾಡೋದು. 10 ವರ್ಷ ಆದ್ಕೊಳ್ಳಿ ಅವ್ನು ಹೋಗಿ ಕಾಡ್ನ್ಯಾಗ ಬಿಟ್ಬಿಡ್ತಾರಿ. ಕಾಡ್ನ್ಯಾಗ ಬಿಟ್ಕೊಳ್ಳಿ ಹುಳಿ ಬಂದು ತಿಂದ್ ಬಿಡ್ತೈತಿ, ಸತ್ ಬಿಡ್ತಾವ. ಅದ್ಕ ಎಲ್ಲಾರು ಏನ್ ಯೋಚನೆ ಮಾಡತ್ತ, ಊರಿನ ಮಂದಿ ಏನ ಯೋಚನೆ, ಯಾರು ರಾಜ ಆಗೋದು ಬೇಡ, ಎಲ್ಲಾರು ಒಳ್ಳೆ ಅಂತ ಹೇಳ್ತಾರ. ಯಾರು ಆಗೋದು ಬೇಡ, ಏನೂ ಆಗೋದು ಬೇಡ ಅಂತ. ಇವ್ ಒಬ್ಬವ ಮುಸಲ್ ಹುಡುಗಿರ್ತಾನ್ರಿ. ಇವ್ 20 ವರ್ಷದ ಹುಡುಗಿರ್ತಾನ, ಹುಷಾರಿರ್ತಾನ. ಇವ್ ಏನ್ ಮಾಡ್ತಿರ್ತಾರಂದ್ರ, ಪ್ರತಿದಿನ ಅಲ್ಲಾನ್ ಮುಂದ್ ಖುದಾ ಮುಂದ್ ಕುತ್ಕೊಂಡ ಅವ್ನಿಗೆಲ್ಲಾ ಹೇಳ್ಕೊತಿರ್ತಾನ. ದೋಸ್ತ್ ಮಾಡ್ಕೊಂಡಿರ್ತಾನ. ಅಲ್ಲಾನ್ ಏನ್ ಮಾಡ್ಕೊಂಡಿರ್ತಾನ? ದೋಸ್ತ್ ಮಾಡ್ಕೊಂಡೆ, ಫ್ರೆಂಡ್ ಮಾಡ್ಕೊಂಡಿರ್ತಾನೆ. ಎಲ್ಲಾ ಹೇಳ್ತಿರ್ತಾನ. ಹೇಳಿದಾದ್ಮೇಲೆ ಬಂದ್ ಹೇಳ್ತಾನೆ,
ಆ ಅಲ್ಲ ಖುದಾ ಹಿಂಗ್ ಊರೆಲ್ಲಾ ಮಂದಿ ಮಾತಾಡಕತ್ತೈತಿ, ಯಾರು ರಾಜ ಆಗಕ ತಯಾರಿಲ್ಲ, ಏನ್ ಮಾಡೋದು ಅಂತ. ಅದಕ್ಕ ಅಲ್ಲ ಹೇಳ್ತಾನು, ನೀನ ಆಗ ನೀನ ಆಗತ್ತ ಅಲ್ಲ ಅಂತನ್ರಿ, ನೀನ ಆಗತ್ತ. ಅವಾಗ ಅವಂತ ನನ್ನನ್ನು ಸಾಯಿಸ್ಬೇಕಂದೇನ, ನನ್ನ 10 ವರ್ಷ ಮಾಡಿ ಮೇಲೆ ನನ್ನನ್ನ ಕಾಡ್ನಾಗ ಬಿಟ್ಟು ಬಂದ್ ನನ್ ಸಾಯಿಸೋರ್ ಅದಿರೇನ, ಆಮೇಲೆ ನಮ್ಮ ಅಮ್ಮಿ ಮತ್ತ ನಮ್ಮ ಬಾಬಾನ ಅಪ್ಪನ ಯಾರ್ ನೋಡ್ಕೋರೋರು, ನಾ ಒಬ್ಬ ಮಗ ಅದೇನಿ, ಯಾರ್ ನೋಡ್ಕೋತಾರೋ ಅಂತಾನು. ನೋಡ್, ನಾ ಹೇಳ್ದಾಗ ನೀ ಬರೇ ಮಾಡೋದು ಒಂದ ಮಾಡು, ನಾ ಹೇಳ್ದಾಗ ನೀ ಬರೋದ್ ಮಾಡು, ಮುಂದೆ ನಾ ಹೆಂಗೆ ಹೇಳ್ತೇನೆ ಹಂಗ್ ಮಾಡೋದು. ಆಯ್ತ್ ಮಾಡ್ತಾನ್ರಿ, ರಾಜ ಆಗ್ತಾನ್ರಿ, ಪ್ರಜೆಗಳ ಮನಸ್ಸು ಗೆಲ್ತಾನ್ರಿ. ಎಲ್ಲಾರ್ಗು ಅವ್ ಏನದ ಅಂತಂದ್ರ ಪ್ರಜಾ ರಾಜ ಇರ್ತಾನ್ರಿ. ಎಲ್ಲಾರ್ಗು ಏನೇನ್ ಬೇಕು ಅವ್ರ ಮನಸ್ನ್ಯಾಗ ಅವ್ರ ಮನಿ ಹೋಗಿ ಅವ್ರ ತ್ರಾಸ್ ನೋಡ್ಕೊಂಡು ಎಲ್ಲಾರ್ದು ಪರಿಸ್ಥಿತಿಗಳನ್ನ ಸಾಲ್ವ್ ಮಾಡ್ಕೋತ ಅವ್ರ ಮನಸ್ ಗೆಲ್ಲಕ್ ಸ್ಟಾರ್ಟ್ ಮಾಡ್ತಾನ್ರಿ. ಪ್ರಜಾ ರಾಜ ಆಗ್ಬಿಡ್ತಾನ, ಸಂತುಷ್ಟ ಇರ್ತಾರ, ಎಲ್ಲಾ ಆಕೈತಿ. 10 ವರ್ಷ ಬರ್ತೈತಿ. ಇನ್ ಬಂದ ಪ್ರತಿನೂ ಎಲ್ಲಾನು ಹೇಳ್ಕೊತಿರ್ತಾನ. ಮತ್ ಬಂದ್ ಖುದಾಗ್ ಹೇಳ್ತಾನ ಏನಂತ, ಇನ್ ಮುಗ್ಯಾಕ್ ಬತ್ತ ನಂದು ಅವಧಿ, ಇನ್ ಹೆಂಗಪ್ಪ ಮುಂದ ಅಂತ. ಒಂದ್ ಕೆಲ್ಸ ಮಾಡ, ಆ ಕಾಡನ್ನ ಸ್ವಚ್ಛ ಮಾಡ್ಸತ್ತ, ಕಾಡನ್ನ ಸ್ವಚ್ಛ ಮಾಡಿಸತ್ತ, ಪೂರಾ ಕಾಡ್ ಸ್ವಚ್ಛ ಮಾಡ್ತಾರ. ಪಟ್ಟ ನಿನ್ನ ಪ್ರಜೆಗಳನ್ನ ಕರ್ಕೊಂಡ ಅರಮನೆ ಕಟ್ಸ್ಕೊಂತಂತ. ಚಂದ ದೊಡ್ಡ ಅರಮನೆ ಕಟ್ಕೋತಾನ್ರಿ. ಅರಮನೆ ಕಟ್ಟಿನ ನಂತರ ಹೇಳ್ತಾನ, ಇನ್ನ ನೀ ಹೋಗಿನ ಅಂತ ಹೇಳ್ತಾನ. ಹೋಗಿ ಆಮೇಲೆ ಏನ್ ಘೋಷಣೆ ಮಾಡಂದ್ರ, ಯಾರ ಇಲ್ಲಿ ಬಂದ ಇರ್ತೀರಿ ನಿಮ್ಗ ಫ್ರೀ ಮನಿ ಕೊಡ್ತೀನಿ ಅಂತ ಹೇಳ್ಬಿಡು. ಯಾರ್ ಇಲ್ಲಿ ಬರ್ತೀರಿ, ಇಲ್ಲಿ ಈ ಕಾಡ್ನಾಗ ಯಾರು ಬರ್ತೀರೋ ಫ್ರೀ ಮನಿ, ಮತ್ ಫ್ರೀ ಮನಿ ಸಿಗ್ತೈತಿ. ಎಲ್ಲಾ ಪ್ರಜೆಗಳು ಊರ್ ಬಿಡ್ತಾರೋ ಹೋಗ್ಬಿಡ್ತಾರ. ಅರ್ಥ ಏನ್ರಿ? ಇದ್ರ ಅರ್ಥ ಏನ್ರಿ? ಆರಾಮ್ ರಾಜಾನು ಇರ್ತಾನು, ಪ್ರಜೆಗಳು ಇರ್ತಾರ, ಎಲ್ಲಾದ್ಮೇಲೂ ರಾಜಾನು ಮಾಡ್ಕೊತ ಹೋಗ್ತಾನು, ಮತ್ ಚಂದ ಮತ್ ಅಗತ್ಯನ ಆಗ್ತೈತಿ. ಅರ್ಥ ಏನ್ರಿ? ಬಾಬಾನು ನಮ್ಗ್ ಹೇಳ್ತಾನ, ನನ್ನನ್ನ ದೋಸ್ತ್ ಮಾಡ್ಕೋರಿ, ನನ್ನನ್ನ ಫ್ರೆಂಡ್ ಮಾಡ್ಕೋರಿ, ನನಗ್ ಏನ್ ಮಾಡ್ರಿ, ಎಲ್ಲವನ್ನು ಹಂಚ್ರಿ. ನೀವು ನನಗ್ ಹೇಳಿದ್ರಿ, ಬರೀ ಹೇಳೋದಲ್ಲ, ಅದಕ್ ನಾ ಏನ್ ಹೇಳ್ತೇನೆ ಅದ್ರ ಪ್ರಕಾರ ನಡೆದ್ರಿ, ಮುಂದಿನ ಜವಾಬ್ದಾರಿ ನಾವೇನ್ ಮಾಡ್ತೇವೆ, ಎಲ್ಲಾ ಹೇಳ್ರಿ, ಯಾಕೋ ಕಡಿಮೆ ಮಾಡವಲ್ರಿ, ಎಲ್ಲಾರು ಒಪ್ಪಿಸ್ ಬಿಡತ್ತೇವ್ರಿ. ಲೆಟರ್ ಬರೀತೇವೆ, ಎಲ್ಲಾನು ಮಾಡ್ತೇವೆ, ಏನೂ ಮಾಡ್ತೇವೆ. ಕರೆ ವೆರಿ ಇಂಪಾರ್ಟೆಂಟ್ ಏನ್ರಿ, ಹೇಳಿದ್ ನಾವ್ ಮಾಡಂಗಿಲ್ಲ. ಅದಕ್ಕೆ ಏನಾಗ್ತೈತ್ರಿ, ನೋಡ್ರಿ, ನಾವ್ ಹೇಳಿದ್ದ ಅವ್ರು ಮಾಡತ್ ಹೇಳಿ ಲೆಟರ್ ಬರೀತೇವೆ. ಆದ್ರ ಬಾಬಾನು ಹೇಳ್ತ, ಎಷ್ಟ್ ಚಂದ ನೋಡ್ರಕ್ಕೋರ್, ಅವನಿಗೆ ಅರಮನೆನೂ ಸಿಕ್ತ, ಬರೀ ಅರಮನೆನ ಒಬ್ಬ ಇರುವುದು ಬರ್ಲಿಲ್ಲ, ಪ್ರಜೆಗಳು ಬಂದ್ರ ಅವಂದೆಲ್ಲಾನು ಆತ. ಹಂಗ ನಾವು ಬಾಬಾಗ ಎಲ್ಲವನ್ನು ಹೇಳ್ಕೊಂಡ್ರ ನಮಗೂ ಏನಾಗ್ತದ್ರಿ, ಅವ್ರು ಹೇಳ್ದಂಗ ನಾವು ನಡೆದ್ರು ಏನಾಗ್ತದ್ರಿ, ನಮಗೂ ಬಾಬಾ ಎಲ್ಲಾ ಕೊಡ್ತಾರ. ಎಟ್ಟದ್ರಿ 4 ಅದ್ವನ್ರಿ. ಸಾಗರ್ ಮಂಥನ ಕತಿ, ಸಾಗರ್ ಮಂಥನ ಕೇಳಿರ್ಬೇಕಲ್ರಿ. ಇಂದ್ರ ತನ್ನ ರಾಜ್ಯವನ್ನ ಕಳ್ಕೊಂಡಿರ್ತಾನ್ರಿ. ಅವಾಗ ಕಳ್ಕೊಂಡಿದ್ದಾಗ ವಿಷ್ಣುನ್ ಕಡೆ ಬಂದ್ ಕೇಳ್ತಾನ, ನಂಗ್ ರಾಜ್ಯ ಬೇಕು, ನಂಗ್ ರಾಜ್ಯ ಬೇಕು ಅಂತ. ಅವಾಗ ವಿಷ್ಣುಜಿ ಏನ್ ಹೇಳ್ತಾರ, ಸಾಗರ್ ಮಂಥನ್ ಮಾಡು, ಅಸುರಗಳನ್ನ ಸಹಾಯ ತಗೋ ಅಂತ ಹೇಳ್ತಾನ್ರಿ. ಆಮೇಲೆ ಅಸುರಗಳು ಬರ್ತಾರು, ರೆಡಿ ಆಗ್ತಾರ, ಅವ್ರು ಹೂ ಅಂತ ಹೇಳ್ತಾರ. ಅವ್ರ ಏನಂತಾರ ಅಂದ್ರ, ಅಸುರಗಳ ದೇವತೆಗಳ ನಡು ಏನ್ ಮಾಡ್ಕೋತಾರ ಅಂದ್ರ ಒಪ್ಪಂದ ಏನ್ ಮಾಡ್ಕೋತಾರ, ಏನೇನ್ ಹತ್ರ ಬರ್ತೈತಲ್ಲ ನೀ ಅರ್ಧ ನಾ ಅರ್ಧ ಅಂತ ಒಪ್ಪಂದ್ ಮಾಡ್ಕೊಂಡಿರ್ತಾರ ಅಸುರಗಳು ಮತ್ತೆ ದೇವತೆಗಳು. ಆಮೇಲೆ ಪರ್ವತನ ಇದನ್ ಮಾಡ್ಕೋತಾರಿ ನಡು, ಆಮೇಲೆ ಹಾವನ್ನ ಹಗ್ಗ ಜಗ್ಗಾಕ್ ಮಾಡ್ಕೋತಾರ್ರಿ. ಈ ಕಡೆ ದೇವತೆಗಳು ನಿಂತಾರ, ಈ ಕಡೆ ಅಸುರಗಳು ನಿಂತಾರ, ಇಬ್ರು ಜಗ್ಗ ಹಿಡಿತಾರಿ. ಮೊದಲ್ ಏನ್ ಬರ್ತೈತಿ, ವಿಷನ ಬರ್ತೈತ್ರಿ. ಅಕ್ಕಾರ ರತ್ನವಯ್ಯ, ಮೊದಲ್ ಏನ್ ಬರ್ತೈತ್ರಿ, ವಿಷನ ಬರ್ತೈತ್ರಿ. ವಿಷ ಬಂದ್ ಕೂಡ್ಲೆ ಇನ್ ಯಾರ್ ಕುಡಿತಾರ, ನಾ ಇಲ್ ನೀ ಅನ್ನಕ್ ಸ್ಟಾರ್ಟ್ ಮಾಡ್ತಾರ. ಅವಾಗ ಶಿವಜಿ ಬರ್ತಾರ. ಶಿವಜಿ ಬಂದ್ ಏನ್ ಮಾಡ್ತಾರ, ನಾ ಕುಡಿತೇನೆ ಅಂತ ಹೇಳಿ ಕುಡಿತಾರ. ಅದಕ್ಕ ಇಲ್ಲಿ ಏನ್ ತೋರಿಸ್ತಾರೆ, ಶಿವಗ ನೀಲಕಂಠ ಅಂತ ಹೇಳಿ ಇಲ್ಲೇ ಇಟ್ಕೊಂಡಿರೋದ ತೋರಿಸ್ತಾರ. ಆಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ, ಲಕ್ಷ್ಮಿ ಬರ್ತಾ, ಐರಾವತ್ ಬರ್ತೈತಿ, ಆಣಿ ಬರ್ತೈತಿ, ಹಿಂಗ ಮುತ್ತು ರತ್ನಗಳು ಬರ್ತೈತಿ. ಇವ್ರ ಅರ್ಧ ಹಂಚ್ಕೋತ ಲಾಸ್ಟಿಗೆ ಏನ್ ಬರ್ತೈತಿ ಅಂದ್ರ ಅಮೃತ ಬರ್ತೈತಿ. ಆ ಅಮೃತ ಯಾರು ಕುಡಿತಾರಲ್ಲ, ಇಂದ್ರ ಹೊಳಿ ರಾಜ ಸಿಗುತ್ತಿರ್ತೈತಿ, ದೇವತೆಗಳ ಅಮೃತ ವರದಾನ ಸಿಗೋದಿರ್ತೈತಿ, ಅಮರ ಆಗು ವರದಾನ ಸಿಗೋದಿರ್ತೈತಿ. ಇನ್ ಅಸುರಗಳು ಕೊಟ್ರೆ ಏನ್ ಮಾಡೋದ್ರಿ, ಅವ್ರ ಅಮರ ಆಗ್ತಾರೆ. ಅದಕ್ಕೆ ಅವ್ರ ಏನ್ ಮಾಡ್ತಾರಂದ್ರ, ವಿಷ್ಣು ಮೋಹಿನಿ ಅವತಾರ ತಗೊಂಡ್ ಬಂದ ಅಸುರಗಳನ್ನ ಒಂದ್ ನಿಮಿಷನ್ಯಾಗ ತನ್ನ ಮೋಹದಲ್ಲಿ ತನ್ನ
ವಿಕಾರದಲ್ಲಿ ಆಕರ್ಷಣೆ ಮಾಡ್ಕೊಂಡ್ಬಿಡ್ತಾರ. ಒಂದ್ ನಿಮಿಷನಾಗ ಅವ್ರನ್ನ ಮಬ್ಬು ಮಾಡ್ಬಿಡ್ತಾರ. ಆ ಅಮೃತವನ್ನ ಎಲ್ಲಾ ದೇವತೆಗೆ ಕುಡಿಸ್ತಾರ, ಅಮರ್ ವರದಾನವನ್ನ ಪಡ್ಕೋತಾರ. ಏನ್ ಕತೀರಿ? ವಿಚಾರ ಸಾಗರ್ ಮಂಥನ್ ಅಂದ್ರೆ ಏನು? ಬಾಬಾ ಹೇಳ್ತಾನು ಸಾಗರ ಮಂಥನ. ಸಾಗರ್ ಅಂದ್ರೆ ಯಾರು? ಜ್ಞಾನ ಸಾಗರ ಶಿವ ತಂದೆ. ಶಿವ್ ಬಾಬಾ ನಮ್ಗೆ ಏನ್ ಕೊಡಾಕತ್ತನ್ರಿ? ಮುರಳಿ ಕೊಡಾತನ್. ಆ ಮುರಳಿದ್ ಏನ್ ಮಾಡ್ಬೇಕು? ಮಂಥನ. ಮಂಥನ ಅಂದ್ರ ಆಳವಾಗಿ ಹೋಗ್ಬೇಕು, ಚಿಂತನೆ ಮಾಡ್ಬೇಕು. ಏನಂದ? ಎದಕ್ ಇವತ್ ಮುರಳಿ ಪಾಯಿಂಟ್ ಹೇಳ್ದ? ಇವತ್ ಬಾಬಾ ಹೇಳ್ದ ಕಾಮ್ ವಿಕಾರ್ ಮಹಾಶತ್ರು ಐತಿ. ಕಣ್ಣಾಗ ದೃಷ್ಟಿ ಚಂದಂಗ್ ಇಟ್ಕೋರಿ. ಕ್ರಿಮಿನಲ್ ದೃಷ್ಟಿ ಮಾಡ್ಕೋಬೇಡ್ರಿ. ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ಬೇಡ್ರಿ. ನಿಮ್ಗೆ ಎಂತಾದ ನಾನು ಒಂದ್ ಇದನ್ ಕೊಟ್ಟೇನಂದ ಪಾಯಿಂಟ್, ಅಣ್ಣ ತಂಗಿ ಎದಿರಿ, ಇಂಥ ಪಾಯಿಂಟ್ ನೀವು ಪವಿತ್ರತೆ ಪಾಲನೆ ಮಾಡ್ಕೋಬಹುದಂತ ಇವತ್ ಬಾಬಾ ಹೇಳ್ದ. ಇದನ್ನ ಆಳವಾಗಿ ಮಂಥನ ಮಾಡೋದು. ಎಷ್ಟ್ ಆಳವಾಗಿ ಮಂಥನ ಮಾಡ್ತೀರಿ, ಏನ್ ಹೊರಗು ಬರ್ತೈತ್ರಿ? ಬೆಣ್ಣಿ ಬರ್ತೈತಿ, ಅಮೃತ ಬರ್ತೈತ್ರಿ. ಆತ್ಮದ ಅಮೃತ, ಪರಮಾತ್ಮನ ಅಮೃತ ಬರ್ತೈತಿ. ಕರೆ ಮಂಥನ ಮಾಡ್ದಾಗ ಮೊದಲು ಹೊರಗ್ ಬರೋದೇನ? ವಿಷನ. ಹಂಗ ನಾನು ಮಂಥನ ಮಾಡಕ್ ಕೂತ್ನಿ ಅಂದ್ರ ಮೊದಲು ಬರುದ ಏನ? ನೆಗೆಟಿವ್ ವಿಚಾರ, ವ್ಯರ್ಥ ವಿಚಾರ ಬರ್ತಾವ. ಕರೆ ಎಟ್ಟೆಟ್ ನಾ ಆಳವಾಗಿ ಹೋಗ್ತೇನಿ ಅದ್ರೊಳಗ ಏನೈತಿ? ಅಮೃತ. ಕರೆ ನಾವ್ ವಿಚಾರ ಸಾಗರ ಮಂಥನ ಬದಲಾಗಿ ನಾವ್ ಯಾವ ಮಂಥನ ಮಾಡ್ತಿರ್ತೇವ್ರಿ? ವ್ಯರ್ಥ. ಎದಕ್ ಹೇಳಿದ್ರ ಹಂಗ ಹೇಳಿರ್ಬೇಕಲ್ಲ, ಹಿಂಗ ಹೇಳಿರ್ಬೇಕಲ್ಲ, ಅದಕ್ ಹೇಳಿರ್ಬೇಕಲ್ಲ, ಅದಕ್ ಹೇಳಿರ್ಬೇಕಲ್ಲ, ಅದಕ್ ಹೇಳಿರ್ಬೇಕಲ್ಲ, ನೀನ್ ಹಂಗ ನೋಡಿದ್ಲ, ಅವ್ರ ಹಂಗ ಅಂತಾರಲ್ಲ, ನೀನ್ ಹಂಗ್ ಮಣ್ಣಿ ಹಂಗಿತ್ಲ. ಏನ್ ಮಾಡ್ತಿರ್ತೇವ್ರಿ ನಾವ್? ವ್ಯರ್ಥದ ಮಂಥನ. ವ್ಯರ್ಥದ ಮಂಥನಲ್ಲಿ ಅಮೃತ ಬರುದಿಲ್ರಿ. ವಿಚಾರ ಸಾಗರ ಮಂಥನ ಮಾಡ್ರನ, ಬಾಬಾ ಜ್ಞಾನದ ಮಂಥನ ಮಾಡ್ರ ಏನ್ ಬರುದೈತ್ರಿ? ಅನುಭವ. ಅಮರ್ ಬರ್ತೇ. ಎಷ್ಟದವ್ರಿ? 4. 5 ಅದವ್ರಿ. ಒಬ್ಬ ಋಷಿನ ಪತ್ನಿ ಇರ್ತಾಳ್ರಿ ಅಹಿಲ. ಚಂದು ಇರ್ತಾಳ್ರಿ, ಶನಾನು ಇರ್ತಾಳ್ರಿ. ಇಂದ್ರಗ ಮೋಹಿತ್ ಆಗ್ಬಿಡ್ತಾನ್ರಿ ಅಕಿನ್ ಮೇಲೆ. ಇನ್ನ ಅಕಿನ್ ವಶ ಮಾಡ್ಕೋಬೇಕಂತ ಏನ್ ಮಾಡ್ತಾನ ಅಂದ್ರ ಆ ಋಷಿ ಅವತಾರ ತಗೊಂಡ ಬರ್ತಾನ್ರಿ. ಬಂದ್ ಕೂಡ್ಲಿ ಅಕಿ ಮುಂದ್ ಬಂದ್ ನಿಂದಿರ್ತಾನು. ಅಕಿ ಗೊತ್ತಾಗಬಾರ್ದತ್ ಹೇಳಿ, ಅಕಿ ನನಗ ಆಕರ್ಷಣೆ ಆಗ್ಬೇಕಂತ ಹೇಳಿ ಹಂಗ ಬಂದ್ ನಿಂದ್ ಬಿಡ್ತಾನ್ರಿ. ಕರಕಿ ಗೊತ್ತ ಹಿಡಿತಾಳ್ರಿ. ಹಿಡಿತಾ ಇವ್ ಇಂದ್ರ ಅದ ನನ್ ಪತಿ ಅಲ್ಲ ಅಂತ ಹೇಳಿ. ಅವ್ ಬೇರೆ ಕಡೆ ಹೋಗಿರ್ತಾನ್ರಿ ಋಷಿ, ಮನ್ಯಾಗಿರಂಗ. ಅದು ನೋಡಿ ಸಮಯನಾಗ ಬರ್ತಾನ್ರಿ ಇಂದ್ರ. ಅಕ್ಕಿ ನೋಡ್ರಿ ಎಂತದ್ರಿ, ಅಕ್ಕಿ ಇಂದ್ರನ ನನಗ ಮೋಹಿತ್ ಆಗ್ಯಾನ್ಲ, ಇಂದ್ರನ ನನ್ನ ದೇಹಕ್ಕೆ ಆಕರ್ಷಣೆ ಆಗ್ಯಾನ ಅಂತ ಹೇಳಿ ಅಕ್ಕಿನೂ ಒಪ್ಕೊಂಡ್ಬಿಟ್ಟ ವಿಕಾರನೆ ವಶ ಆಗ್ತಾರ. ಅಕ್ಕಿ ವಿಕಾರನೆ ವಶ ಆದ್ಮೇಲೆ ಅಕ್ಕಿ ಜ್ಞಾನೋದಯ ಆಕೈತಿ. ನಾ ಎಂತ ಕೆಲ್ಸ ಮಾಡಿದ್ನಿಲ್ಲ, ನನ್ ಪತಿಗ್ ದ್ರೋಹ ಮಾಡಿದ್ನಿಲ್ಲ, ನನ್ ಪತಿ ಬರೋ ಟೈಮ್ ಆಗೈತಿ. ಚಂಚಲ್ನ ಬಂದ್ಬಿಡ್ತಾಳ. ಅವ್ನ ಇಂದ್ರಿಗೂ ಹೋಗ್ ಅಂದ್ಬಿಡ್ತಾಳ. ಅಟ್ಟೊತ್ತಿ ಋಷಿ ಬಂದ್ಬಿಡ್ತಾನ್ರಿ ಪತಿ. ಬಂದ್ ಕೂಡಲೇ ಇಲ್ಲಿ ಕೆಟ್ಟ ಕೆಲ್ಸ ಆಗೈತಂತ ಗೊತ್ತಾಗಿ ಅವ್ನ್ ಸಿಟ್ಟು ಬಂದ್ ಶಾಪ ಕೊಟ್ಟು ಬಿಡ್ತಾನ್ರಿ. ಆಕಿನ್ ಕಲ್ಲು ಮಾಡ್ಬಿಡ್ತಾನ್ರಿ. ಕಲ್ಲಾಗಿ ಬಿದ್ದ್ ಬಿಡ್ತಾಳ್ರಿ ಅಕ್ಕಿ. ನೀ ಇಲ್ಲೇ ನಿಂದ್ರು, ಇಲ್ಲೇ ಕಲ್ಲಾಗೆ ನಿಂದ್ರು, ಯಾರ ನಿನ್ ಮಹಾಪುರುಷ ಬಂದ್ ನೀನ್ ಮುಟ್ತಾರಲ್ಲ ಅವಾಗ ನೀ ಶಾಪದಿಂದ ಗ್ರಸ್ತ ಆಗ್ತಿ, ಮುಕ್ತ ಆಗ್ತಿ ಅಂತ ಹೇಳಿ. ಆ ಟೈಮ್ನಾಗ ರಾಮ ಬರ್ತಿರ್ತಾನ್ರಿ. ರಾಮ ಲಕ್ಷ್ಮಣ, ಅದ್ ಕತಿ ನೋಡ್ರಿ. ಇವ್ರೆಲ್ಲಾರು ಬರ್ತಿರ್ತಾರು. ಬರ್ಬೇಕಾದ್ರೆ ಅವ್ನ್ ಕಾಲ ಸ್ಪರ್ಶ ಆಕೇತ್ರಿ ರಾಮನ್. ಸುಮ್ಮ ಕಲ್ಲ ಅದ್ರ ಮೇಲೆ ಗಿಡಾನು ಬೆಳೆದ್ ಬಿಟ್ಟಿರ್ತಾವ್ರಿ. ಕಾಲ ಸ್ಪರ್ಶ ಆಕೇತಿ. ಸ್ಪರ್ಶ ಆದ್ ಕೂಡ್ಲೇನ ಆಕಿ ಮತ್ ಹೊಳ್ಳಿ ಏನಾಗ್ತಾಳ್ರಿ? ಶಾಪದಿಂದ ಮುಕ್ತ ಆಗ್ತಾಳು. ಆಮೇಲೆ ಕ್ಷಮಾ ಕೇಳ್ತಾವ. ಮತ್ತ ಋಷಿಗಳಿಗೆ ಅವ್ರ ಪತಿ ಕಡೆ ಹೋಗ್ತಾವು. ಅವ ಕಾಡಿಗೆ ಹೋಗ್ಬಿಡ್ತಾನ್ರಿ ತಪಸ್ ಮಾಡಕ್ ಅವ್ ಪತಿ. ಆಮೇಲೆ ಅಕ್ಕಿ ಅವನ್ಗೂ ಕೂಡ ತಪ್ಪಾಯ್ತ ಕೇಳ್ತಾ. ಇಬ್ರು ಮತ್ ಚಂದ ಇರ್ತಾರ. ಏನ್ ಕತೀರಿ ಅಹಿಲ್ಯ ಅದ? ಬಾಬಾ ಏನ್ ಹೇಳ್ತಾನ? ಕಾಮ್ ವಿಕಾರ ಎಷ್ಟ್ ಕೆಟ್ಟ ಐತಂದ್ರ ನೋಡ್ರಿ, ಎಷ್ಟ್ ಕೆಟ್ಟ ಐತಂದ್ರ ಇನ್ನಕಿಗೆ ಇಂದ್ರ ಅದಾನಂತ ಗೊತ್ತಾಗಿರ್ಲಿಲ್ಲ. ಒಂದ್ ಮಾತ್ ಬೇರೆ ಇರ್ತಿತ್ತ. ಗೊತ್ತಾಗಿತ್ತಕಿಗೆ ಇವ್ ಇಂದ್ರ ಬಂದಾನ, ಇವ್ ನನ್ನ ಪತಿ ಅಲ್ಲ ಅಂತ ಹೇಳಿ ಹೆಂಗ್ ಕೆಲ್ಸ ಮಾಡ್ತೈತ್ ನೋಡ್ರಿ. ಅವ್ನ್ ಗೊತ್ತಿತ್ತು ಇವ್ ಇಂದ್ರ ಬಂದಾನಂತೆ ಅಂದ್ರೆ ಒಂದ್ ಮಾತ್ ಬೇರೆ ರೀ. ಗೊತ್ತಿದ್ರುನು ಅಕ್ಕಿಗೇನ್ ಅಭಿಮಾನ ಬಂತಲ್ಲ, ಇಂದ್ರನ ನನಗ ಮೋಹಿತ ಆಗ್ಯಾನ ಅಂತ ಹೇಳಿ ಆ ಅಭಿಮಾನ್ಲೆ ಕಾಮ್ ವಿಕಾರಕ್ಕೆ ವಶ ಆಗ್ತಾಳ್ರಿ. ಆ ಕಾಮ್ ವಿಕಾರಕ್ಕೆ ವಶ ಆಗಿದ್ದಕ್ಕ ಬುದ್ಧಿ ಏನಾತ್ರಿ? ಕಲ್ಲಾಗ್ಬಿಡ್ತೈತ್ರಿ. ಬಾಬಾ ಯಾಕೆ ಹೇಳ್ತಾನ ಕಾಮ್ ವಿಕಾರ ಯಾಕಷ್ಟ ಕೆಟ್ಟ ಅಂತ ಹೇಳ್ತಾನಂದ್ರ ಬುದ್ಧಿನೇ ಏನ್ ಮಾಡ್ತೈತ್ರಿ? ಕಲ್ ಮಾಡ್ತೈತಿ. ಯಾಕ ಬಾಬಾ ಮುರಳಿಯಾಗ ಹೇಳ್ತಾನೆ ಅದಕ್ ವಶ ಆದ್ರಿ 6ನೇ ಫ್ಲೋರ್ ದಿಂದ ತಳಗ್ ಬಿದ್ದಂಗ ಅಂತ ಹೇಳ್ತಾನ. ಮೂಳೆ ಮಾಂಸ ಎಲ್ಲಾ ಮುರ್ದಂಗ ಅಂತಾನ ಬಾಬಾ. ಬುದ್ಧಿ ಏನಾಕೈತಿ ಗೊತ್ತೇನ್ರಿ? ಬುದ್ಧಿ ಕಾಮ್ ವಿಕಾರ ವಶ ಆದ ಬುದ್ಧಿ ಭ್ರಷ್ಟ ಆಕತಿ.
ಬಾಬಾದ್ ಒಂದು ಕಿವ್ಯಾಗ ಹೋಗಂಗಿಲ್ರಿ, ದಾರ್ನ ಒಂದು ಹೋಗಂಗಿಲ್ಲ, ಯೋಗ ಹತ್ತಂಗಿಲ್ಲ. ಅದ ವ್ಯಕ್ತಿ ಎದುರುಗಡೆ ಬರ್ತಾನ, ಅದ ವ್ಯಕ್ತಿ ಜೊತೆ ಮಾತಾಡ್ಬೇಕನ್ನಿಸ್ತೈತಿ, ಅದ ವ್ಯಕ್ತಿ ಜೊತೆ ಎಲ್ಲಾ ಚರ್ಚೆ ಮಾಡ್ಬೇಕನ್ನಿಸ್ತೈತಿ, ಅದ ವ್ಯಕ್ತಿ ಬೆನ್ ಹತ್ ಹೋಗ್ಬೇಕನ್ನಿಸ್ತೈತಿ. ಆಮೇಲೆ ಈ ಕಡೆ ಬಾಬಾ ನೋಡಕತ್ರ ಬಾಬಾನು, ಆಮೇಲೆ ರಾಮ್ಜಿ ಬರ್ಬೇಕಾಕೈತಿ, ಮುಟ್ಟು ಕೂಡ ಶಾಪದಿಂದ ಮುಕ್ತತೆ. ಈಗ ನಾವು ಆದಿ ಮಧ್ಯ ದ್ವಾಪರ ಯುಗದಿಂದ ಕಲ್ಲು ಬುದ್ಧಿ ಆಗ್ಬಿಟ್ಟೈತಿ. ತಿಳಿಯವಾತ್ ಎಟ್ ಹೇಳಿದ್ರು ಮುರಳಿ ತಲೆಯಾಗ ಹೋಗವಾತ್, ಕಲ್ಲು ಬುದ್ಧಿನ ಭ್ರಷ್ಟ ಆಗಿ. ಅದಕ್ಕ ರಾಮ ಆಶೀರ್ವಾದ ಮಾಡತ್ತನ್ರಿ, ದಿಲಾರಾಮ್ ಶಿವಪ್ಪ ಆಶೀರ್ವಾದ ಮಾಡಿ ಏನ್ ಮಾಡತ್ತನ್ರಿ, ನಮ್ ಕಲ್ ಬುದ್ಧಿ ಇದ್ದವ್ರನ್ನ ಏನ್ ಮಾಡತ್ತನ್ರಿ ಬಾಬಾ ಪುನಃ ಪಾರಸ್ ಬುದ್ಧಿ ಮಾಡತ್ತ. ಎಟ್ ಅದವ್ರಿ 6 ಅದು ಅನ್ರಿ. ತೀಸ್ರಿಕಿ ಕತಿ ಅದ್ ತೀಸ್ರಿ ಕತಿ ರೀ. ಏನಂದ ಪಾರ್ವತಿ ಪಾರ್ವತಿ ಶಿವನ ಕಣ್ ಮುಚ್ಚಿಬಿಡ್ತಾಳ್ರಿ. ಪಾರ್ವತಿ ಶಿವನ ಕಣ್ಣು ಮುಚ್ಕುಳೆ ಅಕ್ಕ ಇಡೀ ಪೂರ ಬ್ರಹ್ಮಾಂಡ ಇಡೀ ಜಗತ್ತ ಕತ್ಲಾಗ್ಬಿಡ್ತೈತತ್ರಿ. ಎಲ್ಲಾರು ದುಃಖದಿಂದ ಪೀಡಿತ ಆಗ್ತಾರತ್ತ, ಕತ್ಲಾಗ್ಬಿಡ್ತೈತತ್ತೆ. ಅವಾಗ ಕಣ್ ಮುಚ್ಚಿದ ಪೀಡಿ ದುಃಖಿ ಆದ್ಕೂಳೆ ಎಲ್ಲಾನು ಇದಾದ್ಕೂಳೆ ರೀ, ಶಿವ ಏನ್ ಮಾಡ್ತಾನ ಅಂದ್ರ 3ನೇ ಕಣ್ ತೆಗೆದ್ ಬಿಡ್ತಾನಂತ್ರಿ. 3ನೇ ಕಣ್ ತೆಗಕೂಳೆ ಜ್ವಾಲಾ ಬೆಂಕಿ ಉದ್ಭದನೆ ಆಕೈತಂದ್ರ ಅದ್ರಲ್ಲೇ ಪರ್ವತಗಳು ಪರ್ವತಗಳು ಸುಟ್ಟು ಹೋಗ್ತಾವತ್ತ. ಆಮೇಲೆ ಪಾರ್ವತಿನ ಅಪ್ಪನ ಅರಮನೆನೂ ಸುಟ್ಟು ಬಿಡ್ತೈತತ್. ಅದನ್ನ ನೋಡಿ ಪಾರ್ವತಿ ಇರತ್ತ, ಸಾಕಪ್ಪ ಸಾಕು, ಮೊದಲ್ ಹೆಂಗಿತ್ತ ಹಂಗ ಮಾಡು ಅಂತ ಹೇಳಿ ಮತ್ ಸರಿಪಡಿಸ್ತಾರತ್ತ. ಅರ್ಥ ಏನ್ರಿ? ಬಾಬಾನು ಕೂಡ ಏನ್ ಮಾಡತ್ತನ್ರಿ, ನಾವು ಎಲ್ಲರೂ ಎಲ್ಲಿದ್ವಿ? ದುಃಖಿ ಇದ್ವಿ. ನಾವು ಎಲ್ಲರೂ ಏನಿದ್ವಿ? ಅಶಾಂತಿ ಇದ್ವಿ. ನಾವು ಬುದ್ಧಿ ಏನಾಗಿತ್ತು? ಭ್ರಷ್ಟ ಆಗಿತ್ತು. ಬಾಬಾ ಬಂದ ನಮ್ಗೆ ಏನ್ ಕೊಡಾಕತ್ತನ್ರಿ? ಜ್ಞಾನದ 3ನೇ ನೇತ್ರ ಕೊಟ್ಟ. 3ನೇ ನೇತ್ರ ಕೊಟ್ಟು ಏನ್ ಮಾಡ್ದ? ನಮ್ಮಲ್ಲಿರುವ ಅಜ್ಞಾನತೆಯನ್ನ ಏನ್ ಮಾಡಿದ್ರಿ? ಭಸ್ಮ ಮಾಡಿದ. ಏನ್ರಿ? ಸುಟ್ಟು ಹಾಕಿದ. ಅವಾಗ ನಮ್ ಜೀವನ್ಯಾಗ ಏನ್ ಸಿಗತೈತಿ? ಸುಖ ಶಾಂತಿ ಸಿಗತೈತಿ. ಈ ಜ್ಞಾನ ಇರ್ಲಿಲ್ಲ ಅಂದ್ರೆ ಎಲ್ಲಿ ಇರ್ತಿತ್ರಿ ಸುಖ ಶಾಂತಿ? ಹೌದಾ ಇಲ್ಲ? ಬಾಬಾನ ಬಂದ್ ಏನ್ ಮಾಡಿದ್ರಿ? ನಮಗ 3ನೇ ನೇತ್ರ ಕೊಟ್ಟ. ಎಷ್ಟ್ ಅದು ರೀ? 7 ಅದು. ಇನ್ ಲಾಸ್ಟ್ ಕತಿ ರೀ, 8ನೇ ಕತಿ ಸತ್ಯವಾನ ಸಾವಿತ್ರಿ ಕತಿ. ಕೇಳಿರಲ್ರಿ? ಸತ್ಯವಾನ ಸಾವಿತ್ರಿ ಆಕಿ ಬಾಳ್ ಶಾನೆ ಇರ್ತಾಳ್ರಿ. ಮುಗೀತ್ರಿ. ಆಕಿ ಬಾಳ್ ಶಾನೆ ಇರ್ತಾಳ್ರಿ, ಹುಷಾರು ಇರ್ತಾಳ. ಆಕಿ ಸತ್ಯವಂತನ ಒಬ್ಬನ್ ಹುಡುಕ್ತಿರ್ತಾಳ್ರಿ ಮದ್ವಿ ಆಗ್ಲಿಕ್ಕೆ. ಆಕಿ ಒಬ್ಬನ್ ನೋಡ್ತಾಳ್ರಿ, ಅವ್ರ ಅಪ್ಪನ ಶಾನ್ಯಾನು ಇರ್ತಾನ, ಅವ್ರ ಅಪ್ಪನ ಸೇವೆ ಮಾಡೋದನ್ನ ನೋಡ್ತಾಳ್ರಿ. ಅದಕ್ಕೆ ಆಕಿಗೆ ಅನಸ್ತೈತಿ ನಾ ಇವನ ಮದ್ವಿ ಆಗ್ಬೇಕಂತೆ. ಸತ್ಯವಾನ್ ರೀ ಅವನ ಹೆಸರು ಏನ್ರಿ? ಸತ್ಯವಾನ್ ಇರ್ತಾನೋ, ಸತ್ಯದಿಂದ ನಡ್ಕೋತಿರ್ತಾನೋ, ಅಪ್ಪನ ಸೇವಾ ಮಾಡ್ತಿರ್ತ. ಅಪ್ಪನ ಸೇವಾ ಮಾಡೋದ್ ನೋಡಿ ಆಕಿರ್ಗೂ ಮನಸ್ಸಾಕೈತಿ ನೀ ಮದ್ವಿ ಆಗ್ಬೇಕಂತ. ಮದ್ವಿ ಆಗ್ತಾರ, ಇಬ್ರು ಚಂದ ಇರ್ತಾರಿ. 1 ವರ್ಷಕ್ಕ ಸತ್ಯವಾನ್ ಏನಾಕೈತ್ರಿ? ಸಾವ್ ಆಕೈತಿ. ಸಾವ್ ಆದ್ಕೂಲಕ್ ಏನ್ ಮಾಡ್ತಾಳ್ರಿ ಸಾವಿತ್ರಿ? ಏನ್ ಮಾಡ್ತಾಳ್ರಿ? ಮ್ಯಾಗ್ ಧರ್ಮರಾಜನ್ ಕಡೆ ಹೋಗಿ, ಯಮನ್ ಕಡೆ ಹೋಗಿ ಏನ್ ಮಾಡ್ತಾಳ್ರಿ? ಅವನ ಪತಿನ ಹೊಳ್ ಕರ್ಕೊಂಡ್ ಬರ್ತಾಳ್ರಿ ಈ ಜಗತ್ತಿಗೆ. ಹೊಳ್ಳಿ ಹುಟ್ಟಿಸ್ತಾಳು ಅಂತ ಹೇಳ್ತಾರೆ. ಅರ್ಥ ಏನ್ರಿ? ಪತಿಗಳಿಗೂ ಪತಿ ಯಾರೇ? ಶಿವ ಬಾಬಾ. ಅವನ್ ಜೊತೆ ಏನಾಗೈತ್ರಿ? ಮದ್ವಿ ಆಗೈತ್ರಿ. ನಾವೆಲ್ಲರೂ ಯಾರ್ರಿ? ಸಾವಿತ್ರಿಗಳ. ಪತಿ ಯಾರ್ರಿ? ಶಿವ ಬಾಬಾ. ಅವಂಗ ಎಂದೂ ಸ್ಮರಣ ಇಲ್ಲೇ ಇಲ್ಲ. ಹಂಗ ಯಾರು ಮ್ಯಾಗ್ ಹೋದವ್ರನ್ನ ಹೊಳ್ ಕರ್ಕೊಂಡ್ ಬರಂಗಿಲ್ರಿ. ಹಂಗ ಯಾರಿಗೂ ತಾಕತ್ತ ಇಲ್ರಿ. ಆತ್ಮ ಹೊಳ್ಳಿ ಹುಟ್ಟತೈತಿ, ಆತ್ಮ ಹೊಳ್ಳಿ ಪುನರಪಿ ಮರಣ ಪುನರಪಿ ಜನನ ನಾವು ಬರ್ತಿರ್ತಾರೆ. ಹೋದವ್ರು ಯಾರು ಹೊಳ್ಳಿ ಬರಂಗಿಲ್ಲ. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.